ಹಾಯ್ ಹಲೋ ನಮಸ್ಕಾರ. ಕ್ಯಾಶುವಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವಿಜಯ್, ಇವ್ರು ನನ್ನ ಫ್ರೆಂಡ್ ಮಹೇಶ್. ಹೋದ ವಾರದ ಸಂಚಿಕೆಯಲ್ಲಿ ನಾವು ಪುರುಷ ಪ್ರಧಾನ ಸಮಾಜ ಮತ್ತೆ ಗಂಡಸರು ಇವಾಗ ಇರೋ ಸೊಸೈಟಿಲಿ ಏನೇನ್ ಪ್ರಾಬ್ಲಮ್ ಅನುಭವಿಸ್ತಾ ಇದಾರೆ ಅನ್ನೋದ್ರ ಬಗ್ಗೆ ಟಾಪಿಕ್ ಬಗ್ಗೆ ಮಾತಾಡಿದ್ವಿ. ನೀವು ಆ ಎಪಿಸೋಡ್ ನೋಡಿಲ್ಲ ಅಂದ್ರೆ ದಯವಿಟ್ಟು ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ, ದಯವಿಟ್ಟು ಹೋಗಿ ನೋಡಿ ಆ ಎಪಿಸೋಡ್ ನ. ಇದು ಅದರದ್ದು ಸೆಕೆಂಡ್ ಪಾರ್ಟ್. ಇನ್ನೊಂದಿಷ್ಟು ಪಾಯಿಂಟ್ಸ್ ಮಾತಾಡೋದಿತ್ತು, ಅದಕ್ಕೆ ಇನ್ನೊಂದು ಪಾರ್ಟ್ ಮಾಡಿದೀವಿ. ಸೊ ಲಾಸ್ಟ್ ಟೈಮ್ ನಾವು ಇದ್ರ ಬಗ್ಗೆ ಮಾತಾಡ್ತಿದ್ದಾಗ ಒಂದು ಪೀಠಿಕೆ ಕೊಡ್ಬೇಕು. ಹೋದ ಸಂಚಿಕೆಯಲ್ಲಿ ಏನಾಯ್ತು ಅಂದ್ರೆ ಅದೇ ಪುರುಷ ಪ್ರಧಾನ ಸಮಾಜ ಹೇಗ್ ಸೃಷ್ಟಿ ಆಯ್ತು, ಅಂದ್ರೆ ಏನ್ ಕಾರಣ ಇರ್ಬೋದು ಸೃಷ್ಟಿಯಾಗೋದಕ್ಕೆ, ಅದ್ ಹೆಂಗೆ ಕಂಟಿನ್ಯೂ ಆಗ್ತಾ ಬಂದಿದೆ, ಆಮೇಲೆ ಆ ಕಂಟಿನ್ಯೂ ಆಗಿ ಬಂದಿರೋ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಅಥವಾ ಒಂದು ಏನಂತಾರೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಇವಾಗ ಗಂಡು ಮಕ್ಕಳುಗಳು ಯಾವ ರೀತಿ ಸಮಸ್ಯೆಗಳನ್ನ ಅನುಭವಿಸ್ತಾ ಇದಾರೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಇನ್ನೊಂದಿಷ್ಟು ಟಾಪಿಕ್, ಇನ್ನೊಂದಿಷ್ಟು ಪಾಯಿಂಟ್ಸ್ ಅದ್ರ ವಿಚಾರವಾಗಿ ಇವಾಗ ಕವರ್ ಮಾಡೋಣ ಅಂತ ಶುರು ಮಾಡಿದೀವಿ. ಮಹೇಶ್, ಇವಾಗ ನೆಕ್ಸ್ಟ್ ಇನ್ನೇನ್ ಕವರ್ ಮಾಡೋಣ ಅಂತ ಈ ಸಂಚಿಕೆ ಶುರು ಮಾಡ್ಬೇಕು ಅಂದ್ರೆ ಇವಾಗ ವಿ ಕ್ಯಾನ್ ಸ್ಪೀಕ್ ಅಬೌಟ್ ಅಬ್ಯೂಸ್. ಸೊ ಇವಾಗ ಅಬ್ಯೂಸ್ ಅಂದಿದ ತಕ್ಷಣ ಬರೀ ಹೆಣ್ಮಕ್ಳಿಗೆ ಅಬ್ಯೂಸ್ ಆಗ್ತಿಲ್ಲ ಅನ್ನೋ ಒಂದು ವಿಚಾರ. ಇಟ್ ಇಸ್ ಅಬ್ಯೂಸ್ ಅನ್ನೋದು ಗಂಡ್ ಮಕ್ಳಿಗೂ ಆಗ್ತಿದೆ, ಹೆಣ್ಮಕ್ಳಿಗೂ ಆಗ್ತಿದೆ, ಮಕ್ಕಳಿಗೂ ಆಗ್ತಿದೆ, ಇದು ಹಿರಿಯರಿಗೂ ವಯಸ್ಸಾಗಿರೋರ್ಗೂ ಆಗ್ತಿದೆ, ಎಲ್ಲರಿಗೂ ಅಬ್ಯೂಸ್ ಅನ್ನೋದು ಆಗ್ತಾ ಇದೆ. ಸೊ ಆದ್ರೆ ಅದು ಎಷ್ಟು ಬೆಳಕಿಗೆ ಬರ್ತಾ ಇದೆ, ಅದ್ರ ಬಗ್ಗೆ ನಾವು ಹೆಂಗೆ ಅದನ್ನ ನೋಡ್ತಾ ಇದೀವಿ, ಹೆಂಗ್ ಟ್ಯಾಕಲ್ ಮಾಡ್ತಿದೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿದೆ. ಇವಾಗ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಮತ್ತೆ 1000 ವಿಚಾರ ಆಗಬಹುದು, ಬಟ್ ಬೆಳಕಿಗೆ ಬರೋದು ಹೆಣ್ಮಕ್ಳು ಶೋಷಣೆ ಆಗಲ್ಲ, ಗಂಡ್ ಮಕ್ಳಿಗೆ ಈವನ್ ದೇ ಗೆಟ್ ಅಬ್ಯೂಸ್ಡ್, ಅವ್ರಿಗೂ ಟಾರ್ಚರ್ ಅನುಭವಿಸಕ್ಕಾಗದೆ, ಈವನ್ ದೇ ವಿಲ್ ಬಿ ಫೇಸಿಂಗ್ ಲಾಟ್ ಆಫ್ ಚಾಲೆಂಜಸ್, ತಡ್ಕೊಳಕ್ಕಾಗದೆ ಏನೋ ಬೇರೆ ಬೇರೆ ರೀತಿಯಾದ ಪ್ರಾಬ್ಲಮ್ಸ್ಗಳು ಅವ್ರಿಗೂ ಆಗ್ತಿರುತ್ತೆ. ಬಟ್ ದಟ್ ಈಸ್ ನಾಟ್ ಕಮಿಂಗ್ ಟು ಲೈಟ್. So there is no proper law or anything which is also helping out. ಗಂಡ್ ಮಕ್ಳಿಗೂ ಒಂದು ರೀತಿಯಾದ ಸಪೋರ್ಟ್ ಸಿಸ್ಟಮ್ ಆಗಲಿ, ಇಲ್ಲ ಅಂದ್ರೆ ಅವ್ರಿಗೆ ಲಾ ಪ್ರಕಾರ ಏನ್ ಫೆಸಿಲಿಟಿ ಅವ್ರ ಫರ್ಗೆಟ್ ಅಬೌಟ್ ಲಾ, ನಮ್ ಸೊಸೈಟಿ ಹೆಂಗ್ ನೋಡುತ್ತೆ ಅನ್ನೋದನ್ನು ನಮ್ಗೆ ತುಂಬಾ ಡಿಫ್ರೆನ್ಸ್ ಮ್ಯಾಟರ್ ಆಗುತ್ತೆ. ಹೆಣ್ಮಕ್ಳಿಗೆ ಇವಾಗ ಯಾರಾದ್ರೂ ಹೊಡೆದ್ರು ಮಾಡಿದ್ರು ಅಂದ್ರೆ ಇವ್ರದೇ ಗಂಡಸರದೇ ತಪ್ಪು ಅಂತ ಹೇಳ್ತಾರೆ. ಅದೇ ಗಂಡಸರಿಗೂ ಬೀಳುತ್ತೆ ಏಟು, ಬೀಳಲ್ಲ ಅನ್ನೋದೇನು ಇಲ್ಲ, ಅವ್ರಿಗೂ ಬೀಳುತ್ತೆ, ಅವರು ಅನುಭವಿಸ್ಕೊಬೇಕಾಗುತ್ತೆ, ಕಿರುಕುಳಗಳು ಅನುಭವಿಸ್ಬೇಕಾಗುತ್ತೆ. ವೆನ್ ದೇ ಆರ್ ಆಲ್ಸೋ ಫೇಸಿಂಗ್ ಆಲ್ ದೋಸ್ ಥಿಂಗ್ಸ್, ಐ ಥಿಂಕ್ ಅವ್ರು ಏನಕ್ಕೆ ಆ ಸಿಚುಯೇಷನ್ ಬಂದಿದೆ ಏನೋ ಅನ್ನೋದು ಅರ್ಥ ಮಾಡ್ಕೊಬೇಕು. ಬಟ್ ನಮ್ ಸಮಾಜದಲ್ಲಿ ಅವ್ನೇ ಏನೋ ತಪ್ಪಿರ್ಬೇಕು ಅಂತಾನೆ ಮಾತಾಡ್ಬಿಡ್ತೀವಿ ಎಷ್ಟೊಂದು. ಅಂದ್ರೆ ಗಂಡು ಹುಡುಗಂಗ್ ಹೊಡ್ಸ್ಕೊತಾ ಇದ್ದಾನೆ ಅಂದ್ರೆ, ಅಥವಾ ಏನೋ ಡೊಮೆಸ್ಟಿಕ್ ಅಬ್ಯೂಸ್ ಫೇಸ್ ಮಾಡ್ತಾ ಇದ್ದಾನೆ, ಪ್ರಾಬ್ಲಮ್ಸ್ ಡಿಸರ್ವ್ಸ್ ಇಟ್ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಸಮಾಜ ನೋಡ್ತಾ ಇದೆ. ಇಂಪ್ರೂವ್ಮೆಂಟ್ಸ್ ಇದೆ, ಬಟ್ ಸ್ಟಿಲ್ ಲಾಟ್ ವೇ ಟು ಗೋ, ತುಂಬಾ ಫಾರ್ ಅಹೆಡ್ ಇದೆ, ನಮ್ಗೆ ಎಲ್ಲಿ ರೀಚ್ ಆಗ್ಬೇಕು ಅನ್ನೋದು. ಮೀಡಿಯಾದಲ್ಲಿ ಬೇರೆ ರೀತಿಯಾಗಿ ಬರಬಹುದು, probably because they would have some viewed into the scenario at least a little bit. But immediate society ಅಲ್ಲಿ ಏನಾಗುತ್ತೆ ಅಂದ್ರೆ ಅವನೇನೋ ಮಾಡಿರ್ತಾನೆ, ಅದಕ್ಕೆ ಸುಮ್ನೆ ಯಾರು ಕುಡಿತಾರೆ ಅನ್ನೋ ಒಂದು ವಿಚಾರಣೆ ಬಂದ್ಬಿಡುತ್ತೆ. ಸೊ ಆಮೇಲೆ ಎಸ್ಪೆಷಲಿ ಈ ಡೊಮೆಸ್ಟಿಕ್ ಅಬ್ಯೂಸ್ ನಾನು ಯಾಕೆ ಪ್ರೆಸ್ ಮಾಡಿ ಮಾತಾಡ್ತೀನಿ ಅಂದ್ರೆ, ಈ ಡೊಮೆಸ್ಟಿಕ್ ಅಬ್ಯೂಸ್ ನಾವು ಒಂದು ಫನ್ ಐಟಮ್ ತರ ನೋಡಕ್ ಶುರು ಮಾಡ್ಬಿಟ್ಟಿದೀವ ಅನ್ನೋದೊಂದು ಇದೆ. ಯಾಕೆಂದ್ರೆ ನಾಟ್ ಓನ್ಲಿ ಟ್ರೋಲ್ ಅಂದ್ರೆ, ಇವಾಗ ಎಷ್ಟೊಂದು ಫನ್ನಿ ವಿಡಿಯೋಸ್ ಎಲ್ಲ ನಾವು ಯೂಟ್ಯೂಬ್ ಅಲ್ಲಿ ರೀಲ್ಸ್ ನೋಡುವಾಗ ಎಲ್ಲ ತೆಗೆದು ನೋಡಿದ್ರೆ ಅದರಲ್ಲಿ ಹೆಂಡತಿ ಗಂಡನ ದಬಾಳಿಕೆ ಮಾಡ್ತಾ ಇರೋದು, ಮನೆಯೊಳಗಡೆ ಅವನು ಟ್ರಿಪ್ ಹೋಗ್ಬೇಕು ಅಂದ್ರೆ ಹೆಂಡತಿ ಬಿಡದೇ ಇರೋದು, ಅವನು ಊಟ ಮಾಡ್ತಿದ್ದಾಗ ಅವ್ನು ಹೊಡಿಯೋದು, ಅವನ ಮೇಲೆ ಸುಮ್ನೆ ಸಿಟ್ಟು ಮಾಡ್ಕೊಂಡಿರೋದನ್ನೇ ವಿಡಿಯೋ ಮಾಡಿ ತೋರಿಸಿ ಫನ್ನಿ ಹೆಂಡತಿಗೆ ಭಯ ಪಡೋದು, ಅದೆಲ್ಲ ತೋರಿಸ್ತಾರಲ್ಲ. ಆ ತರ ತೋರಿಸಿ ಐ ಥಿಂಕ್ ಇಟ್ ಇಸ್ ಬಿಕಮ್ ಅ ಫನಿ ಥಿಂಗ್ ವೇರ್ ಇನ್ ಯು ಸೇ ಡೊಮೆಸ್ಟಿಕ್ ಅಬ್ಯೂಸ್, ಏನ್ ಗುರು ಅಂತ ಅಂದ್ರೆ ಅದನ್ನ ಸುಮ್ನೆ ತಳ್ಳಾಕೋದು. ಅಂದ್ರೆ ಅದಕ್ಕೆ ಏನ್ ಇಂಪಾರ್ಟೆನ್ಸ್ ಕೊಡ್ಬೇಕು, ನಿಜವಾಗ್ಲೂ ಅವ್ನು ಎಷ್ಟು ಅನುಭವಿಸ್ತಾ ಇದ್ದಾನೆ, ಏನ್ ಅನುಭವಿಸ್ತಾ ಇದ್ದಾನೆ ಅಂತ. ಆಮೇಲೆ ಇಲ್ಲಿ ಬರೀ ಹೆಂಡತಿ ಗಂಡಂದೆ ಅಂತಲ್ಲ, ಡೊಮೆಸ್ಟಿಕ್ ಅಬ್ಯೂಸ್ ಕ್ಯಾನ್ ಬಿ ಫ್ರಮ್ ಇನ್ ಲಾಸ್, ಅವ್ರ ಅಪ್ಪ ಅಮ್ಮನಿಂದನೇ ಇರ್ಬೋದು. ಇವಾಗಿನ ಕಾಲದಲ್ಲಿ ಯಾರು ಇದು ಅಂತ ಹೇಳಕ್ ಆಗಲ್ಲ. ಇವಾಗ ಅವ್ರ ಅಪ್ಪ ಅಮ್ಮನಿಂದನೇ ಅವ್ನು ಡೊಮೆಸ್ಟಿಕ್ ಅಬ್ಯೂಸ್ ಫೇಸ್ ಮಾಡ್ತಾ ಇರ್ಬೋದು, ಅವ್ನ ಹೆಂಡತಿಯಿಂದ ಫೇಸ್ ಮಾಡ್ತಾ ಇರ್ಬೋದು, ವಯಸ್ಸಾದವ್ರು ಅವ್ರ ಮಕ್ಳಿಂದ ಫೇಸ್ ಮಾಡ್ತಾ ಇರ್ಬೋದು. ಇದೆಲ್ಲಾನು ಅಬ್ಯೂಸ್ ಅಂತ ಬಂದಾಗ ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡದೆ, ಬಿಡುಗರು ನೀನೇನು ನೀನ್ ಹಿಂಗೆ ಚಿಕ್ಕ ಮಕ್ಳ ತರ ಅಳ್ತೀಯಾನೋ ಅಂತನೋ, ಅಥವಾ ನಿನ್ಗೇನ್ ಶಕ್ತಿ ಇಲ್ವಾ, ನೀನ್ ಗಂಡ್ಸು, ನೀನ್ ಹಿಂಗೆಲ್ಲ ಯೋಚನೆ ಮಾಡ್ತೀಯ ಅಂತ ಅವ್ರನ್ನ ತಳ್ಳಾಕಿ ಅವ್ರನ್ನ ಇಗ್ನೋರ್ ಮಾಡಿ, ಅಥವಾ ನೀನು ಗಂಡ್ಸಾಗಿತ್ತಾನ ಅಂತ ಅವ್ನ ಜೆಂಡರ್ನೇ ಅವಮಾನ ಮಾಡಿ, ಆಮೇಲೆ ಅಲ್ಲಿಂದ ಬಂದ್ರೆ ಈ ತರ ಫನಿ ಇದನ್ನ ನೋಡಿ ಅವ್ರ ನೆಟ್ಟಿ ಕೈ ನೋಡ್ಸ್ಕೊತಾನೆ ಗುರು ಅಂತ ನಡ್ಕೊಂಡು ಈ ಕಡೆ ಆ ಕಡೆ ಮಾತಾಡ್ಕೊಂಡು. ಸೊ ಎಂಡ್ ಆಫ್ ದ ಡೇ ನಾವ್ ಅದನ್ನ ದೊಡ್ಡ ಇಶ್ಯೂ ಮಾಡಿದೆ ಅಂದ್ರೆ ದೊಡ್ಡ ಇಶ್ಯೂ ಮಾಡೋದು ಅಂದ್ರೆ ನಾನು ಡ್ರಾಮ್ಯಾಟಿಕ್ ವರ್ಷನ್ ಅಲ್ಲಿ ಹೇಳ್ತಾ ಇಲ್ಲ, ಬಟ್ ಎಲ್ಲಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ಎಲ್ಲಿ ಹೆಲ್ಪ್ ಕೊಡಬೇಕು, ಎಲ್ಲಿ ಸಪೋರ್ಟ್ ಕೊಡಬೇಕು ಅದನ್ನ ಮಾಡದೆ
ನಾವ್ ಟ್ರೈಂಗ್ ಟು ಬ್ರಷ್ ಇಟ್ ಆಫ್ ಸೇ ದಟ್ ಬಿಡುಗರು ಏನಿದು ಅನ್ನೋ ಆ ಮಟ್ಟಕ್ಕೆ ಬಂದ್ಬಿಟ್ಟಿದೀವ ಅನ್ನೋದು ಒಂದು ಇಸ್ ಅ ಮೇಜರ್ ಕನ್ಸರ್ನ್. ಬೇಸಿಕಲಿ ಯಾವುದೇ ರೀತಿಯಾದ ಇಶ್ಯೂ ಇದ್ದಾಗ ಹೊಲಿಸ್ಟಿಕಲ್ ವ್ಯೂ ನೋಡ್ಬೇಕು. ಅಂದ್ರೆ ಏನಾಯ್ತು, ಯಾರು ಏನ್ ಮಾಡಿದ್ರು ಅನ್ನೋ ಒಂದು ವಿಚಾರಣೆ ಇರಬೇಕು. ವಿ ಶುಡ್ ನಾಟ್ ಸ್ಟಾರ್ಟ್ ಜಡ್ಜಿಂಗ್ ಅಂಡ್ ಟ್ಯಾಗಿಂಗ್ ಪೀಪಲ್. ಇಲ್ಲ ಅವನೇ ಮಾಡಿರ್ಬೇಕು, ಇವನೇ ಮಾಡಿರ್ಬೇಕು. ಯಾಕೆ ಅಂದ್ರೆ ಇವಾಗ ಫಾರ್ ಎನ್ ಎಕ್ಸಾಂಪಲ್ ನೀನ್ ಹೇಳಿದ ಪ್ರಕಾರ ಸೋಷಿಯಲ್ ಮೀಡಿಯಾ ಈ ತರ ಎಲ್ಲ ತೋರಿಸ್ತಾರೆ ಅಂದಾಗ ಎಷ್ಟೊಂದ್ ಸತಿ ಏನಾಗುತ್ತೆ ಅಂದ್ರೆ ಇಬ್ಬರು 3 ಜನ ಫ್ರೆಂಡ್ಸ್ ನೋಡ್ತಿರುವಾಗ ಈ ತರ ಒಂದು ವಿಡಿಯೋ ನೋಡಿ ನೊಕ್ಕದಾಗ ಮೇ ಬಿ ದ ಅದರ್ ಪರ್ಸನ್ ಇಸ್ ಫೇಸಿಂಗ್ ಇಟ್ ಆಕ್ಚುಲಿ. ಅವನ ಅದಕ್ಕೆ ಅವ್ರು ಇವ್ರು ನೊಕ್ತಾ ಇರೋದನ್ನ ನೋಡ್ಕೊಂಡ್ಬಿಟ್ಟು ಅಯ್ಯೋ ನಾನು ಹೇಳ್ಕೊಂಡ್ರೆ ನನ್ನ ಬಗ್ಗೆ ನೊಕ್ಬಿಡ್ತಾರೆ, ಎಕ್ಸ್ಪ್ರೆಸ್ ಮಾಡಕ್ ಮಾಡಕ್ಕಾಗಲ್ಲ. ಅಯ್ಯೋ ನನ್ನನ್ನು ತಪ್ಪಿಟ್ಕೊಂತಾರೇನೋ, ಇಲ್ಲಾಂದ್ರೆ ದೇರ್ ಸಿ ಮಿ ಲೆಸ್ ಅನ್ನೋ ಒಂದು ಫೀಲಿಂಗ್ ಬಂದ್ಬಿಡುತ್ತೆ. ಸೊ ಆ ಕಾರಣಗಳಿಂದ ಆದ್ರೂ ಆಗ್ಬಹುದು, ಏನು ಗೊತ್ತಿಲ್ಲ. ಸಿ ದಿಸ್ ನೆವರ್ ಕಮ್ಸ್ ಟು ಲೈಮ್ ಲೈಟ್ ಅಂಟಿಲ್ ಅನ್ಲೆಸ್ ಪೀಪಲ್ ಆಕ್ಚುಲಿ ಸ್ಪೀಕ್ ಔಟ್. ಯಾಕೆ ನಾವು ಹೋದ್ ವಿಡಿಯೋ ಅಲ್ಲಿ ನಾವು ಹೇಳಿರೋ ಪ್ರಕಾರ ಜನಕ್ಕೆ ಸಾವಿರಾರು ರೀತಿಯಾದ ಪ್ರಾಬ್ಲಮ್ಗಳಿರುತ್ತೆ. ಓಕೆ, ಸೊ ನಾವು ಆ ಪ್ರಾಬ್ಲಮ್ ಸೊಲ್ಯೂಷನ್ಗೆ ಹುಡ್ಕೊಂಡು ಹೋಗ್ತೀವಿ ಅಂದಾಗೆ ಅವರು ಇವಾಗ ಫಾರ್ ಎಕ್ಸಾಂಪಲ್ ಅದೇ ಸೈಕ್ಯಾಟ್ರಿಸ್ಟ್ ಅಂತ ಹೇಳಿದ್ರು, ಅದನ್ನ ನೋಡಿ ಹೋಗ್ತಿದೀವಿ ಮಾಡ್ತಿದೀವಿ ಅವನಿಂದ ಒಂದು ಭಾವನೆಗೆ ಏನಂದ್ರೆ ಒಂದು ಥಾಟ್ಗೆನೆ ಜನ ಸ್ಟಾರ್ಟ್ ಮಾಡ್ತಾರೆ, ಸರಿ ಇಲ್ಲ ಅದು ಇದು ಅನ್ನೋದು. ಸೊ ಈ ತರ ಎಲ್ಲ ಎನ್ವೈರನ್ಮೆಂಟ್ಸ್ ಕ್ರಿಯೇಟ್ ಮಾಡ್ತಿರುವಾಗ maybe unknowingly you are creating such situation to someone else. ಆ ಎನ್ವಿರಾನ್ಮೆಂಟ್ ಟಾಕ್ಸಿಕ್ ಆಗೋಗುತ್ತೆ. ನಮ್ಮಲ್ಲಿ ಇವಾಗ ನಾನೊಂದು ರೀಸೆಂಟ್ ಆಗಿ ಒಂದು ಐ ಥಿಂಕ್ ಯು ಶೇರ್ಡ್ ದಟ್ ಟು ಮಿ. ಸೊ ನಾವೊಂದು ಸ್ಟ್ಯಾಟಿಸ್ಟಿಕ್ಸ್ ನೋಡ್ತಿದ್ವಿ. ಸೊ ಅರೌಂಡ್ 25 years to 35 to 40 years ರೇಂಜ್ ಅಲ್ಲಿ ಗಂಡಸರು ತುಂಬಾ ಸೂಸೈಡ್ ಕೇಸಸ್ ಆಗ್ತಿದೆ. 1:5 ಒನ್ ಪರ್ಟಿಕ್ಯುಲರ್ ಸೆಟ್ ಆಫ್ ಏಜ್ ಅಲ್ಲಿ ಇಟ್ ಇಸ್ ಆಲ್ಮೋಸ್ಟ್ ರೀಚಿಂಗ್ 1:5. 5,000 ಹುಡುಗರು ಸೂಸೈಡ್ ಮಾಡ್ಕೊಂತಿದ್ದಾರೆ, 25,000 ಹುಡುಗರು ಸೂಸೈಡ್ ಮಾಡ್ಕೊತಾ ಇದ್ದಾರೆ. That is between a peak age and middle age. Why is that? Maybe because of all this, you never know. Okay, there are many reasons for that. Depression irbodu, anxiety irbodu, breakdown irbodu, loneliness irbodu, or even drug abuse. Even drug, yaru sunna hange drug togolakagala. People take drugs or get intoxicated because they want to exit from the reality. They want to see some time wherein they don't have to think about anything else. So even that could be ಹೌದು, ಅದೊಂದು ಇದು ಲಕ್ಸುರಿಗೆ ನಾನು ಹೊಡಿತೀನಿ ನಾನು ಮಾಡ್ತೀನಿ ಚಟಕ್ಕು ಅವ್ರ ತೆವಲಿಗೆ ಮಾಡೋರು ಇದಾರೆ. ಅವ್ರ ತೆವಲಿಗೆ ಅಂತ ಸ್ಟಾರ್ಟ್ ಆಗಿ ಕೊನೆಗೆ ಏನಾಗುತ್ತೆ ಅಂದ್ರೆ ಬಿಕಾಸ್ ದೇ ಅಂಡರ್ಸ್ಟ್ಯಾಂಡ್ ಸಬ್ ಕಾನ್ಶಿಯಸ್ಲಿ ಸೇಯಿಂಗ್ ದಟ್ ನಾನು ಕುಡಿದಾಗ ನಂಗೆ ಏನೋ ಒಂದು ನೆಮ್ಮದಿ ಇರುತ್ತೆ, ಏನೋ ಒಂದು ನಶೆ ಇರ್ತೀನಿ ಮಾಡ್ತೀನಿ ಅನ್ನೊಂದು ಹಿಟ್ ಆಗುತ್ತೆ ಬ್ರೈನ್ಗೆ. ಸೊ as they are not able to pick up the stress, as they are not able to open up, they'll start they don't want to handle the problems. The problems is the escape mechanism basically. Easy escape. So even those are some of the reasons why people get addicted for many other, and addiction in youth is also coming like that because of same kind of social conditioning. ಫಿನಾನ್ಷಿಯಲ್ ಕಂಡೀಷನಿಂಗ್. ಇವಾಗ ಎಷ್ಟೊಂದ್ ಜನ ಮಕ್ಕಳಿಗೆ ಯಾರೋ ಹೇಳ್ಕೊಟ್ಟಿದ್ ನಾನು ಕೇಳಿಸ್ಕೊಂಡೆ, ಅವ್ರ ಮಗುನ ಅವ್ರ ಕಾರಲ್ಲಿ ಹೋಗ್ಬಿಟ್ರೆ ಅವರು ಇನೋವಾ ಅಲ್ಲಿ ಕರ್ಕೊಂಡ್ ಬರ್ತಾ ಇದ್ದಾರೆ, ನೀನ್ ಯಾರೋ ಚಿಕ್ಕ ಕಾರಲ್ಲಿ ಕರ್ಕೊಂಡ್ ಬರ್ತಿದ್ಯಾ. ಇವನ್ ದಟ್ ಇಸ್ ಕ್ರಿಯೇಟಿಂಗ್ ಅ ಪ್ರೆಷರ್ ಟು ಬೋತ್ ಚೈಲ್ಡ್ ಆಸ್ ವೆಲ್ ಆಸ್ ದ ಪೇರೆಂಟ್. ಈಗ ಎಲ್ಲಾರ್ಗೂ ಎಲ್ಲಾ ರೀತಿಯಾದ ಅಫೋರ್ಡ್ ಮಾಡೋದಕ್ಕಾಗಲ್ಲ. ಓಕೆ, ಸೊ ಇವನ್ ಅದರ್ ಪೇರೆಂಟ್ಸ್ ಶುಡ್ ನೋ ಹೌ ಟು ಎಲ್ಲಿ ಏನ್ ತೋರಿಸ್ಬೇಕು ಏನ್ ತೋರಿಸ್ಬಾರ್ದು ಅನ್ನೋದು ಇರಬೇಕು. ಬಿಕಾಸ್ ಇನ್ ಅ ವೇ ಇಟ್ ಇಸ್ ಕ್ರಿಯೇಟಿಂಗ್ ಲಾಟ್ ಆಫ್ ಇಂಪ್ರೆಷನ್ಸ್ ಆನ್ ಮೆನಿ ಲೆವೆಲ್ಸ್. ಮಗುಗಾಗಿರ್ಬೋದು, ಹೆಂಡತಿಗಾಗಿರ್ಬೋದು, ಅಪ್ಪಂಗಿರ್ಬೋದು, ಈವನ್ ಫಾರ್ ಪೇರೆಂಟ್ಸ್. ಅಯ್ಯೋ ಅವನಿಗೆ ನಾನು ಒಳ್ಳೆ ಬದುಕು ತೋರಿಸಿದ್ರೆ ಅವನೇನೋ ಮಾಡ್ತಿದ್ನೇನೋ ಅಂತ ಒಂದು ಭಾವನೆ ಬಂದ್ಬಿಡ್ಬೋದು. ಓಕೆ, ದಿಸ್ ಆರ್ ಆಲ್ ಕ್ರಿಯೇಟಿಂಗ್ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಇಂಪ್ರೆಷನ್ಸ್. ಅಂಡ್ ನೀನ್ ಹೇಳಿರೋ ಪ್ರಕಾರ ಹೆಂಗೆ ಸೋಷಿಯಲ್ ಮೀಡಿಯಾ, ಇಟ್ ಇಸ್ ನಾಟ್ ಜಸ್ಟ್ ಓನ್ಲಿ ಸೋಷಿಯಲ್ ಮೀಡಿಯಾ, ಇವನ್ ಟು ದಟ್ ಎಕ್ಸ್ಟೆಂಟ್ ಇವನ್ ಮೂವೀಸ್ ಅಲ್ಲೂ ಏನ್ ನಾವು ಜನರಲ್ ಆಗಿ, ನಾಟ್ ಎವ್ರಿ ಮೂವಿ ಅಂತ ನಾನು ಹೇಳಲ್ಲ, ಬಟ್ ಜನರಲ್ ಆಗಿ ಏನು ಐಡಿಯಾ, ಒಬ್ಬ ಹೀರೋ ಆದ್ರೆ ಒಂದು 4-5 ಜನ ಹೊಡೆದಾಕಿರೋ ತರ ಇರ್ಬೇಕು. ಈ ಶುಡ್ ಬಿ ಏಬಲ್ ಟು ಸಾಲ್ವ್ ಆಲ್ ದ ಪ್ರಾಬ್ಲಮ್ಸ್. ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್, ಒಳ್ಳೆ ಹಸ್ಬೆಂಡ್, ಒಳ್ಳೆ ಸನ್ನು, ಡಾಟರ್ಗೆ ಒಳ್ಳೆ ಫಾದರ್, ಗರ್ಲ್ ಫ್ರೆಂಡ್ಗೆ ಒಳ್ಳೆ ಲವರ್, ಫ್ಯಾಮಿಲಿನೆಲ್ಲ ಒಂದ್ಗೂಡಿಸ್ತಾನೆ, ಎಲ್ಲ ಸಾಲ್ವ್ ಮಾಡ್ಬಿಡ್ತಾನೆ, ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿ ಹಿ ಇಸ್ ದಟ್ ಒನ್ ರೇಮಂಡ್ ಪರ್ಫೆಕ್ಟ್ ಮ್ಯಾನ್. Exactly, but unfortunately,
because movies so much has so much impression on us. ಅಂದ್ರೆ ಜನರಲ್ ಆಗಿ ಜನಕ್ಕೆ ಅದೇ ರಿಯಾಲಿಟಿ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಹುಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾ ಇದಾರೆ. ಓಕೆ, ಸೊ ಫಾರ್ ಅನ್ ಎಕ್ಸಾಂಪಲ್, ಇವಾಗ ಮೂವಿಗೆ ಒಬ್ಬ ಹೀರೋ ಪ್ರಪೋಸ್ ಮಾಡೋದು, ರೊಮ್ಯಾಂಟಿಕ್ ಆಗಿರೋದು ಮಾಡೋದು ಅಂತ ಎಲ್ಲ ತೋರಿಸ್ತಾ ಇರ್ತಾರೆ. ಸೊ ಇನ್ ಅ ವೇ, ವೈಫ್ ಆರ್ ವುಮೆನ್ ಸ್ಟಾರ್ಟ್ ಎಕ್ಸ್ಪೆಕ್ಟಿಂಗ್ ಸೇಮ್ ಥಿಂಗ್ ಫ್ರಮ್ ದೇರ್ ಪಾರ್ಟ್ನರ್ಸ್ ಆಲ್ಸೋ. not necessary that everyone has to be romantic. Maybe he might be romantic, but he might not ಬಟ್ ಇನ್ afford ಇಸ್ it. ಓನ್ ವೇ ಅಲ್ಲ. ಆಮೇಲೆ Yeah. ಇನ್ನೊಂದು ರೊಮ್ಯಾಂಟಿಕ್ ಅನ್ನೋ ಕಾನ್ಸೆಪ್ಟ್ ಈಸ್ ಏನಂದ್ರೆ ತುಂಬಾ ಡೈವರ್ಸ್. Yes. He can be romantic in his own way, wherein he is trying to take care of her in a Exactly. way by supporting financially. Like ನನ್ನ ಹೆಂಡತಿ ಮಕ್ಕಳಿಗೆ ಏನೋ ತೊಂದರೆ ಆಗ್ಬಾರ್ದು ಗುರು, ನಾನ್ ನೋಡ್ಕೋಬೇಕು ಅಂತ ನೋಡ್ಕೊಳ್ಳೋದು is a romantic way if you Exactly. look at it from a long term perspective. ಬರೀ ರೋಸ್ ಕೊಡೋದು ಹಿಂಗೆ ಚೀಸಿ ಆಗಿರೋದೇ ಅಲ್ಲ, ಬಟ್ ಆಲ್ಸೋ ಬೀಯಿಂಗ್ ಅ ಸಪೋರ್ಟಿವ್ ಹಸ್ಬೆಂಡ್, ಅಂಡರ್ಸ್ಟ್ಯಾಂಡಿಂಗ್ ಥಿಂಗ್ಸ್ ಅದೆಲ್ಲಾನು ಇರೋದು ಇಸ್ ಅ ರೊಮ್ಯಾಂಟಿಕ್ ಗೆಸ್ಚರ್ ಅಂತ ನಾನು ಹೇಳೋದು. ಎಕ್ಸಾಕ್ಟ್ಲಿ. ಸೊ ಏನ್ ಹೇಳೋದು ಅಂದ್ರೆ, ಡೋಂಟ್ ಈಸಿಲಿ ಗೆಟ್ ಇನ್ಫ್ಲೂಯೆನ್ಸ್. ಸಾವಿರ ರೀತಿಯಾದ, ಸಿ ಎವ್ರಿ ಒನ್ ಇಸ್ ಯುನಿಕ್ ಇನ್ ಡಿಫ್ರೆಂಟ್ ವೇಸ್. ಓಕೆ, ಸೊ ಡೋಂಟ್ ಟ್ರೈ ಟು ಇಂಪೋಸ್. ಅದು ಹೆಣ್ಮಕ್ಳಿಗೆ ಆಗಲಿ ಗಂಡ್ ಮಕ್ಳಿಗೆ ಅಂತೀನಿ, ಗಂಡ್ ಮಕ್ಳ ಬಗ್ಗೆ ಮಾತಾಡ್ತಾ ಇರೋದನ್ನ ಅವ್ರ ಬಗ್ಗೆ ಸ್ಟ್ರೆಸ್ ಮಾಡ್ತಾ ಇದೀವಿ ಅಷ್ಟೇ. ಸೊ ಡೋಂಟ್ ಟ್ರೈ ಟು ಇಂಪೋಸ್. ನಿನ್ಗೆ ಇರ್ಬೇಕು, ನೀನ್ ಹಂಗೆ ಮಾಡ್ಬೇಕು. ಅರ್ಥ ಮಾಡ್ಕೋಬೇಕಾಗುತ್ತೆ ನಾವು ನಮ್ ಸೋಷಿಯಲ್ ಸಿಚುವೇಶನ್ ಏನು, ನಮ್ ಕೆಪಾಸಿಟಿ ಏನು, ವಾಟ್ ವಿ ಕ್ಯಾನ್ ಡೂ, ವಾಟ್ ವಿ ಕೆನಾಟ್ ಡೂ. ಅದು ಅರ್ಥ ಮಾಡ್ಕೊಂಡು ಇವನ್ ದ ಅದರ್ ಪರ್ಸನ್ ಶುಡ್ ಸಪೋರ್ಟ್. ಇವನ್ ದೇರ್ ಫ್ಯಾಮಿಲಿ ಶುಡ್ ಹ್ಯಾವ್ ದಟ್ ಅಂಡರ್ಸ್ಟ್ಯಾಂಡಿಂಗ್. ಅವ್ರು ಯಾರೋ ಮಾಡಿದ್ರು, ಅವ್ರಿಗಿದ್ರು, ಇವ್ರಂಗಿದ್ರು, ನಾವು ಹಂಗೆ ಇರ್ಬೇಕು, ನೀನು ಹಂಗೆ ಮಾಡ್ಬೇಕು. ಐ ಥಿಂಕ್ ಇಟ್ಸ್ ಬ್ಯಾಕ್ವರ್ಡ್ ಥಿಂಕಿಂಗ್. ಐ ಥಿಂಕ್ ವಿ ಶುಡ್ ಸ್ಟಾರ್ಟ್ ಬೀಯಿಂಗ್ ಮೋರ್ ಮೆಚ್ಯೂರ್ಡ್. ಆಮೇಲೆ ಇನ್ ರಿಗಾರ್ಡ್ಸ್ ಟು ದಿಸ್ ನಾನ್ ಹೇಳೋದಂದ್ರೆ, ನಾವ್ ಏನ್ ಮಾಡ್ಬೇಕು ಅಂದ್ರೆ, ಇವಾಗ ನಾನ್ ಹ್ಯೂಮನ್ ಬೀಯಿಂಗ್ ಆಗಿದ್ರೆ ಅವನು ಹ್ಯೂಮನ್ ಬೀಯಿಂಗ್. He Yes. can also make mistakes. He is also not perfect. ಅವನಲ್ಲೂ ಇಂಪರ್ಫೆಕ್ಷನ್ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಹೌದು. ಈ ಮೂವೀಸ್ ಎಲ್ಲ ತೋರ್ಸೋಂಗೆ ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ ತೋರಿಸಿ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ಇವನು ಎಲ್ಲಾದ್ರಲ್ಲೂ ಸರಿಯಾಗಿರ್ಬೇಕು, ಅವ್ನ ಇಮೋಷನ್ಸ್ ನ ಕಂಟ್ರೋಲ್ ಆಗಿ ಇಟ್ಕೋಬೇಕು, ನಾನ್ ಕೂಗಾಡಿದ್ರು ನನ್ ಮೇಲೆ ಕೂಗಾಡ್ಬಾರ್ದು, ಈ ತರ ಅಂದ್ರೆ ಆಂಗರ್ ನ ಸಪ್ರೆಸ್ ಮಾಡಿ ಇಟ್ಕೋಬೇಕು ಅಂತ ಹೇಳಿದ್ರೆ, ವೇರ್ ವಿಲ್ ಗೋ ಅಂಡ್ ಎಕ್ಸ್ಪ್ರೆಸ್ ಆಲ್ ಆಫ್ ದೀಸ್ ಥಿಂಗ್ಸ್? Exactly. ಅದು ಬಿಲ್ಡ್ ಆಗಿನೇ he will find a way to escape ಫ್ರಮ್ ಆಲ್ ಆಫ್ ದೀಸ್ ಥಿಂಗ್ಸ್. ಅಂದ್ರೆ ಅವ್ನು ಅವಾಗ ಹುಡುಕ್ತಾನೆ, ನಾನು ಎಲ್ಲಿಂದ ಎಸ್ಕೇಪ್ ಆಗ್ಬೋದು ಗುರು, ನಾನು ಎಲ್ಲಿ ಔಟ್ ಬರ್ಸ್ಟ್ ಮಾಡ್ಕೊಳ್ಳೋದು ಅಂತ. ಇವಾಗ ಔಟ್ ಬರ್ಸ್ಟ್ ಮಾಡ್ಕೊಳ್ಳೋದಕ್ಕೇನೆ ಜಾಗ ಇಲ್ಲದೆ ಇರೋದೇ is one of the major concerns ಅಲ್ಲ. And many of the crimes, I'm not supporting any crime here, but many of the crimes might be because of that frustration. ಯಾರ ಮೇಲೆ ಹೆಂಗ್ ತೋರಿಸ್ಬೇಕು, ಏನ್ ಮಾಡ್ಬೇಕು. ಇವಾಗ ಫಾರ್ ಎಕ್ಸಾಂಪಲ್, ನಾವೇ ರೋಡಲ್ಲಿ ಹೋಗ್ತಿರುವಾಗ ಎಷ್ಟೊಂದ್ ಸತಿ ನೋಡಿರ್ತೀವಿ, ಜನ ಫಾರ್ ಸಿಂಪಲ್ ರೀಸನ್ ದೇ ಸ್ಟಾರ್ಟ್ ಶೌಟಿಂಗ್ ಅಟ್ ಈಚ್ ಅದರ್. ದಟ್ ಮೈಟ್ ಬಿ ಬಿಕಾಸ್ ಆಫ್ ಈ ಬ್ಯಾಗ್ ಇಶ್ಯೂಸ್ ಇರೋದ್ರಿಂದ. ಮನೇಲಿ ನೆಮ್ಮದಿ ಇರಲ್ಲ, ಆಫೀಸಲ್ಲಿ ನೆಮ್ಮದಿ ಇರಲ್ಲ, ಅವ್ರಿಗೆ ಇಲ್ಲಿ ಹೆಂಗ್ ಸ್ಟ್ರೆಸ್ ನ ಹ್ಯಾಂಡಲ್ ಮಾಡ್ಬೇಕು ಅಂತ ಗೊತ್ತಾಗ್ತಿರಲ್ಲ. ಸೊ ಏನ್ ಮಾಡ್ತಾರೆ, ಯಾರೋ ಸಿಕ್ಕಿದಾಗ ಏನೋ ಸ್ವಲ್ಪ ಆದಾಗ ಇಮಿಡಿಯೇಟ್ಲಿ ಇಟ್ ವಿಲ್ ಹಿಟ್ ದೇರ್ ಮೈಂಡ್ ಅಂತ ಅವ್ರು ಅವಾಗ ಅವ್ರ ಜೊತೆ ಜಗಳ ಆಡ್ಕೊಳಕ್ ಹೋಗ್ತಾರೆ. ಸೊ ಐ ಥಿಂಕ್ ಇವನ್ ದಟ್ ಈಸ್ ಆಲ್ ಬಿಕಾಸ್ ಆಫ್ ದಟ್. ನಾನೊಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದು, ಬಟ್ ಯು ಡೋಂಟ್ ನೋ ವಾಟ್ ದ ಅದರ್ ಪರ್ಸನ್ ಇಸ್ ಥಿಂಕಿಂಗ್. ಯು ಮೈಟ್ ಗೋ ಸಮ್ವೇರ್ ಎಲ್ಸ್. ಇವಾಗ ನಾವು ನಮ್ ಕರ್ನಾಟಕದಲ್ಲಿ ಬೆಂಗಳೂರಲ್ಲೇ ನೋಡಿರೋ ಎಷ್ಟೊಂದು ರೋಡ್ ಶೀಟರ್ಸ್ ಹೆಂಗಾಯ್ತು, ಹಂಗೆ ತಾನೇ ಆಗಿದ್ದು. ಇವಾಗ ವೆರಿ ಗುಡ್. ಕೆಲವರಂತೂ ತುಂಬಾ ಎಜುಕೇಟೆಡ್ ಆಗಿದ್ರು. ಎಕ್ಸಾಕ್ಟ್ಲಿ, ಬಿಕಾಸ್ ದೇ ವರ್ ನಾಟ್ ಏಬಲ್ ಟು ಹ್ಯಾಂಡಲ್ ಸರ್ಟನ್ ಕೈಂಡ್ ಆಫ್ ಎಮೋಷನ್ಸ್, ಬಿಕಾಸ್ ದೇ ವರ್ ನಾಟ್ ಏಬಲ್ ಟು ಗೆಟ್ ಪ್ರಾಪರ್ ಗೈಡೆನ್ಸ್ ಆರ್ ಸಮಥಿಂಗ್. ದೇ ಸ್ಟಾರ್ಟೆಡ್ ಡೂಯಿಂಗ್ ಆಲ್ ದ ಅದರ್ ಥಿಂಗ್ಸ್. ಒಂದು ಮಿಸ್ಟೇಕ್ ಮಾಡೋದು ತುಂಬಾ ಈಸಿ. ಒಂದು ಮಿಸ್ಟೇಕ್ ಮಾಡಿದಾದ್ಮೇಲೆ ಇನ್ನೊಂದು ಮಿಸ್ಟೇಕ್ ಮಾಡೋದು ಇನ್ನೂ ಈಸಿ ಆಗೋಗುತ್ತೆ. ಸೊ ಐ ಥಿಂಕ್ ದಟ್ ಈಸ್ ವೈ ವಿ ಶುಡ್ ಹೌ ಟು ಕಂಟ್ರೋಲ್ ಅವರ್ ಎಮೋಷನ್ಸ್ ಅಂಡ್ ಹೌ ಟು ಸೊಸೈಟಿ ಒಳಗೆ ಜನ ಅರ್ಥ ಮಾಡ್ಕೊಬೇಕು. ಐ ಥಿಂಕ್ ದೇ ಶುಡ್ ಬಿ ಎ ಶಿಫ್ಟ್. ಓಕೆ, ಈ ರಿಕ್ವೈರ್ಮೆಂಟ್ ಈ ಗಂಡಸರಾಗಲಿ, ಹೆಂಗಸರಾಗಲಿ, ಓಲ್ಡ್ ಏಜ್ ಅವರಾಗಲಿ, ಮಕ್ಕಳಾಗಲಿ, ಐ ಥಿಂಕ್ ದೇ ಶುಡ್ have that maturity to know ಯಾವಾಗ ಯಾರು ಹೆಂಗೆ ಅನ್ನೋದು ತಿಳ್ಕೊಂಡು ವಿಚಾರ ಮಾಡ್ಬೇಕು. ಇವಾಗ ಅಬ್ಯೂಸ್ ಟಾಪಿಕ್ ಮತ್ತೆ ವಾಪಸ್ ಬರೋಂಗಿದ್ರೆ, ಇವಾಗ ನಾವು ಏನ್ ಅನ್ಕೊಂಡ್ಬಿಡ್ತೀವಿ, ಅಬ್ಯೂಸ್ ಅಂದ್ರೆ ಯಾವಾಗ್ಲೂ ಆಪೋಸಿಟ್ ಜೆಂಡರ್ ಇಂದಾನೆ ಆಗ್ತಾ ಇರುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್ ಬರುತ್ತೆ ತಲೆಯಲ್ಲಿ. ಬಟ್ ಇವಾಗ ಪ್ರಾಬ್ಲಮ್ ಆಗ್ತಾ ಇರೋದು ಏನಂದ್ರೆ, ಗೈಸ್ಗೆ ಗಂಡು ಮಕ್ಳಿಂದನೇ ಅಬ್ಯೂಸ್ ಆಗ್ತಾ ಇದೆ. ಇವಾಗ ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋ ಪರಿಸ್ಥಿತಿ ಅವ್ರಿಲ್ಲ. ಯಾಕಂದ್ರೆ ಗಂಡು ಮಕ್ಳಿಂದ ಅಬ್ಯೂಸ್ ಆಗ್ತಿದೆ ಅಂದ್ರೆ ನಿನ್ಗೆ ಏನಿದೆ, ನೀನು ಗೇನ, ನೀನೇನಿದು ಅನ್ನೋ ಮಟ್ಟಕ್ಕೆ ಒಂದು ಇವಾಗ ಸೆಕ್ಷುವಲ್ ಅಬ್ಯೂಸ್ ಆಗಿದ್ರೆ ನಾನು ಹೇಳ್ತಾ ಇರೋದು, ಲೈಕ್ ಗೈಯಿಂದ ಗೈಗೇನೆ ಸೆಕ್ಷುವಲ್ ಅಬ್ಯೂಸ್ ಈಸ್ ಆನ್ ಅ ರೈಸ್. ಸೊ ಈ ತರ ಪರಿಸ್ಥಿತಿಗೆ ಬಂದಾಗ್ಲೂ ಇಟ್ ಈಸ್ ಅಗೇನ್ ಪ್ರಾಬ್ಲಮ್ ಏನಂದ್ರೆ, ಅದೇ ಅಗೇನ್ ಇಟ್ ಇಸ್ ಕಮಿಂಗ್ ಬ್ಯಾಕ್ ಟು ದ ಸೇಮ್ ಥಿಂಗ್ ವೆನ್ ದೇ ಆರ್ ನಾಟ್ ಏಬಲ್ ಟು ಎಕ್ಸ್ಪ್ರೆಸ್, ಬಿಕಾಸ್ ನೋ ಒನ್ ಇಸ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಟ್ ಪಾಯಿಂಟ್ ದಟ್ ದೇ ಆರ್ ಗೋಯಿಂಗ್ ಥ್ರೂ. ಯಾಕಂದ್ರೆ ಅವ್ರು ಸ್ಟ್ರಾಂಗ್ ಅನ್ಕೊಂಡಿರೋದ್ರಿಂದ ನೀನ್ ವೀಕ್ ಅಂತ ತೋರಿಸ್ಕೊಳಕ್ ಆಗದ ಪರಿಸ್ಥಿತಿ ಬಂದ್ಬಿಟ್ಟಿದೆ.
ಅಂಡ್ ನಿನ್ಗೆ ಹೆಲ್ಪ್ ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನ ಹೇಳಕ್ ಆಗದಿರೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸೊ ದಿಸ್ ಇಸ್ ವೇರ್ ಐ ಥಿಂಕ್ ಮೇಜರ್ ಫೋಕಸ್ ನಮ್ಗೆಲ್ಲಾ ಪಾಯಿಂಟ್ಸ್ ಅಲ್ಲೂ ಮೇಜರ್ ಫೋಕಸ್ ನೋಡಿದ್ರೆ, ಒಂದು ಅವ್ರು ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ, ಎರಡನೇದು ಎಕ್ಸ್ಪ್ರೆಸ್ ಮಾಡಿದ್ರೆ ಕೇಳಿಸ್ಕೊಳ್ಳೋ ಪರಿಸ್ಥಿತಿ ಯಾರು ಇಲ್ಲ ಕೇಳಿಸ್ಕೊಂಡ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋ ರೀತಿ ಬೇರೆ ಆಗ್ತಾ ಇದೆ. ಸೊ ಇದೆಲ್ಲ ಪ್ರಾಬ್ಲಮ್ಸ್ ಇಂದ ನಮ್ಗೆ ಬಾಟಲ್ ಅಪ್ ಆಗ್ತಾ ಇದೆ ಇಶ್ಯೂಸ್. ಆಮೇಲೆ ಇವಾಗ ಇನ್ನೊಂದು ಸ್ವಲ್ಪ ಇದ್ರ ನೋಟ್ ಅಲ್ಲಿ ಲೈಟರ್ ನೋಟ್ ಅಂದ್ರೆ ಇಟ್ಸ್ ನಾಟ್ ಅ ಲೈಟರ್ ನೋಟ್, ಬಟ್ ಸ್ವಲ್ಪ ಈ ಅಬ್ಯೂಸ್ ಅನ್ನೋ ಕಾನ್ಸೆಪ್ಟ್ ಇಂದ ಈ ಕಡೆ ಬಂದ್ರೆ, ಇವಾಗ ಮದರ್ಸ್ ಡೇ, ವುಮೆನ್ಸ್ ಡೇ ಎಲ್ಲ ತುಂಬಾ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಅಂದ್ರೆ ಏನೋ ತುಂಬಾ ಜೋರಾಗಿ ಅಂದ್ರೆ ನಾನು ಹಬ್ಬದ ತರ ಮಾಡ್ತಾರೆ ಅಂತಲ್ಲ, ಬಟ್ ವಿಶ್ ಮಾಡೋದು, ರಿಮೈಂಡರ್ಸ್ ಹಾಕೋದು, ಅವತ್ತು ಎಲ್ಲರೂ ಸ್ಟೇಟಸ್ ಹಾಕೋದು, ವುಮೆನ್ಸ್ ಡೇಗೆ, ಮದರ್ಸ್ ಡೇಗೆ ಎಲ್ಲ ಹಾಕ್ತಾರೆ. ಬಟ್ ಅದೇನೆ ಯಾಕೆ ಮೆನ್ಸ್ ಡೇಗೆ, ಫಾದರ್ಸ್ ಡೇಗೆ ಯಾವ್ದು ವಿಶ್ ಬರಲ್ಲ, ಯಾವ್ದು DP ಹಾಕೋದಿರಲ್ಲ, ಸ್ಟೇಟಸ್ ಅಲ್ಲಿ ಹಾಕೋದಿರಲ್ಲ? ಯಾರೋ ಒಂದಿಷ್ಟು ಜನ ಮಾಡ್ತಾರೆ, ಇಲ್ಲ ಅಂತ ಹೇಳ್ತಿಲ್ಲ, ಐ ಆಮ್ ನಾಟ್ ಸೇಯಿಂಗ್ ಇಟ್ಸ್ ನಾಟ್ ಬೀನ್ ಡನ್, ಬಟ್ ನಾನು ಹೇಳ್ತಾ ಇರೋದು ನಂಬರ್ ಆಫ್ ಪರ್ಸೆಂಟೇಜ್. ಇವಾಗ ಇಷ್ಟು ಪರ್ಸೆಂಟೇಜ್ ಅಂತ ತಗೊಂಡ್ರೆ ರಿಲೇಟಿವ್ಲಿ ಲೆಸ್ ಪೀಪಲ್ ಆರ್ ಅಕ್ನಾಲೇಜಿಂಗ್ ಮೆನ್ಸ್ ಡೇ ಅಂಡ್ ಏನದು ಫಾದರ್ಸ್ ಡೇ ಆತರ ಎಲ್ಲ ಇದ್ ಮಾಡ್ತಾ ಇದ್ದಾರೆ. ಸೊ ನಾನು ಹೇಳೋದು ಇದೂನು ಒಂದು ಅಂದ್ರೆ ಇದು ಗಂಡು ಮಕ್ಳಿಗೆ ಅಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನೋದಕ್ಕಿಂತ ಕೆಲವೊಬ್ರಿಗೆ ಅನ್ನಿಸ್ಬೋದಲ್ವಾ, ಸೇಯಿಂಗ್ ದಟ್ ನಮ್ಗೆ ಎಲ್ಲಿ ಸೊಸೈಟಿಲಿ ನಮ್ಗೆ ಬೇಕಾಗಿರೋ ರೆಕಗ್ನಿಷನ್ ಸಿಗ್ತಿಲ್ಲಪ್ಪ. ಇವಾಗ ತಾಯಿ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ತಂದೆನೂ ಇಂಪಾರ್ಟೆಂಟ್, ಆಮೇಲೆ ಹೆಂಗಸ್ ಎಷ್ಟು ಇಂಪಾರ್ಟೆಂಟ್ ಸೊಸೈಟಿಲಿ ಗಂಡಸು ಅಷ್ಟೇ ಇಂಪಾರ್ಟೆಂಟ್. ಬಟ್ ಆದ್ರೆ ಅದೇ ಇದನ್ನ ನಾವು ವಿ ಆರ್ ನಾಟ್ ರೆಕಗ್ನೈಸಿಂಗ್ ಟು ಸೇ ಓಕೆ ಹೌದು ಅಪ್ಪ ಆಗಿ ನೀನ್ ಇಷ್ಟು ಕಷ್ಟಪಟ್ಟಿದ್ಯಾ ನೀನು ಅಂತನೋ, ನೀನು ನನ್ನ ಸಂಗಾತಿಯಾಗಿ ಅಥವಾ ಅಣ್ಣನಾಗಿ ಅಥವಾ ಫ್ರೆಂಡ್ ಆಗಿ ನೀನು ಸಪೋರ್ಟ್ ಮಾಡಿದ್ಯಾ ಅಂತ ಮೆನ್ಸ್ ಡೇಲು ನಾವು ಅಷ್ಟು ಮುತುವರ್ಜಿ ವಹಿಸಿ ಅವ್ರಿಗೊಂದು ಥ್ಯಾಂಕ್ ಯು ಹೇಳ್ತಾ ಇಲ್ಲ. ಅಂದ್ರೆ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದರಿಂದ ಎಲ್ಲ ಸರಿ ಹೋಗುತ್ತೆ ಅಂತಲ್ಲ, ಬಟ್ ನಾನು ಹೇಳ್ತಿರೋದು ಒಂದು ರೆಕಗ್ನಿಷನ್ ಅಲ್ವಾ. ಲೈಕ್ ಇವಾಗ ನಾನು ಬಂದು ನೀನು ಬರ್ಡೇ ವಿಶ್ ಮಾಡಿದ್ರೆ ಯು ಫೀಲ್ ಓಕೆ ನನ್ನ ಫ್ರೆಂಡ್ ಅವರು ಬಂದು ನನಗೆ ಅದೇ ಫೀಲಿಂಗು ಬಂದು ನಿನಗೆ ಮೆನ್ಸ್ ಡೇಗೆ ಥ್ಯಾಂಕ್ ಯು ಸೋ ಮಚ್, ನೀನ್ ನನಗೆ ಸಪೋರ್ಟ್ ಮಾಡಿದ್ಯಾ, ನೀನ್ ನನ್ನ ಫ್ರೆಂಡ್ ಆಗಿದ್ದೆ, ಅವತ್ತು ನಾನು ಲಾಗ್ಔಟ್ ಲೇಟ್ ಆಗಿ ಮಾಡಿದಾಗ ನಿನ್ನ ಸಪೋರ್ಟ್ ಇದ್ದೆ, ನೀನು ಯು ಸಪೋರ್ಟೆಡ್ ಮೀ ಅಂತನೋ ಏನೋ ಒಂದು ಹೇಳಿದ್ರೆ he will also have that good feeling alwa. Feel good also is going to solve a lot of stress related problems. Feel valued. Very small or very silly or ಅನ್ನಿಸ್ಬೋದು, ಬಟ್ ಎಸ್ ಇವಾಗ ನಾನು ತುಂಬಾ ಪೀಕ್ಸ್ ಅಲ್ಲಿ ಇದ್ದೀನಿ. ಮೇ ಬಿ ಐ ಆಮ್ ಹ್ಯಾವಿಂಗ್ ಟು ಮಚ್ ಆಫ್ ಪ್ರೆಷರ್, ನಾನು ಒಂದು ಪೀಕ್ ಅಲ್ಲಿ ಇದ್ದೀನಿ. ಸೊ ಐ ನೋ ವೇ ಟು ಶೋ ಮೈ ಎಮೋಷನ್ಸ್ ಅಂಡ್ ಆ ತರ ಸಿಚುವೇಶನ್ ಇದ್ದಾಗ ಇಫ್ ಸಮನ್ ಕಮ್ಸ್ ಅಂಡ್ ಸೇಸ್ ಜಸ್ಟ್ ಒನ್ ಥ್ಯಾಂಕ್ ಯು, maybe somewhere even that will get suppressed, that will get relieved to an extent, and complete ಆಗಿ ಅವನು he'll completely get back ಅನ್ನೋದನ್ನ ಹೇಳಲ್ಲ. But somewhere I think ಒಂದು ಎರ್ಜಲ್ ಇರೋ ಅವನು maybe he'll take a step back, he'll get some time to think over it. So just one thank you sometimes. ಓಕೆ, ಸೊ ಅದೇ ರೀತಿ ಇವಾಗ ನಾವು ಹೆಂಗೆ ಹೆಣ್ಮಕ್ಳಿಗೆ ವುಮೆನ್ಸ್ ಡೇ ಅಂತ ಹೇಳ್ಬೋದು, ಹೆಂಗ್ ತಾಯಿ ಹೇಳ್ಬೋದು, ತಂದೆಗೂ ಹೇಳ್ಬೋದು. ಅದೇ ರೀತಿ ಯಾವ ಭಾವನೆ ಇದು ಹೆಣ್ಮಕ್ಳಿಗೆ ತಾಯಿಗೆ ಸಿಗುತ್ತೋ ಅದೇ ಭಾವನೆ ಗಂಡು ಮಕ್ಕಳಿಗೂ ಸಿಗುತ್ತೆ. ಇಟ್ ಇಸ್ ನಾಟ್ ಅ ಮಿತ್, ಅವ್ರಿಗೂ ಆ ಭಾವನೆಗಳು ಬರುತ್ತೆ. ಮೇ ಬಿ ವಿ ಆರ್ ಸ್ಟಿಲ್ ನಾಟ್ ಎಕ್ಸ್ಪ್ರೆಸಿಂಗ್ ಇಟ್. ಅವ್ರು ಎಕ್ಸ್ಪ್ರೆಸ್ ಮಾಡುವಷ್ಟು ನಾವು ಎಕ್ಸ್ಪ್ರೆಸ್ ಮಾಡದೇ ಇರಬಹುದು, ಬಟ್ ಸ್ಟಿಲ್ ಆ ಫೀಲಿಂಗ್ ಅನ್ನೋದು, ವಾರ್ಮ್ ಫೀಲಿಂಗ್ ಅನ್ನೋದು ಬಂದೇ ಬರುತ್ತೆ. ಐ ಥಿಂಕ್ ದಟ್ ಅಗೇನ್ ಮೇಕ್ಸ್ ಲಾಟ್ ಆಫ್ ಡಿಫರೆನ್ಸ್ ಆಸ್ ವೆಲ್. ಇದು ಇನ್ನೊಂದು ಎಕ್ಸ್ಟ್ರಾ ಥಾಟ್ ನನಗೆ ಬಂದಿದ್ದು, ನಾವ್ ಯಾಕೆ ಎಕ್ಸ್ಪ್ರೆಸ್ ಮಾಡ್ತಿಲ್ಲ ಅನ್ನೋದಕ್ಕೂ ಒಂದು ಕ್ವಶನ್ ಮಾರ್ಕು. ಇವಾಗ ನಾವು ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಇವಾಗ ಎಷ್ಟೊಂದು ಜನ ಇರ್ಬೋದೇನೋ, ಬಟ್ ನಾವು ನನ್ಗೆ ಪರ್ಸನಲ್ ಆಗಿ ನೋಡಕ್ ಹೋದ್ರೆ ನಾವುಗಳು ಹೋಗಿ ನಮ್ಮ ಅಪ್ಪನ ಮುಂದೆ, ಎಸ್ಪೆಷಲಿ ಅಮ್ಮನ ಮುಂದೆ ಹತ್ಬಿಡ್ತೀವಿ, ಅಮ್ಮನ್ನ ತಪ್ಕೊಂತೀವಿ, ಅಮ್ಮನ ಜೊತೆಗೆ ಜಗಳ ಆಡ್ತೀವಿ, ಕೋಪ ತೋರಿಸ್ತೀವಿ, ಮುದ್ದು ಮಾಡಿಸ್ಕೊಂತೀವಿ ಅಮ್ಮನ ಕೈಲಿ, ಅದೆಲ್ಲ ಮಾಡಿಸ್ಕೋತೀವಿ. ಬಟ್ ತಂದೆ ಹತ್ರ ಅದು ಮಾಡಿಸ್ಕೊಳ್ಳೋದೇ ಕಡಿಮೆ ಅನ್ಸುತ್ತೆ. ಇವಾಗ ನಾನು ಹಂಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಹೋಗಿ ನಾವು ತಂದೆನ ಅಪ್ಕೊಳ್ಳೋದಾಗಿರ್ಬೋದು, ಅವ್ರನ್ನ ಹಗ್ ಮಾಡ್ಬಿಟ್ಟು ನೀನ್ ಇವತ್ತು ನನ್ಗೆ ಹೆಲ್ಪ್ ಮಾಡಿದೆ ಅಂತನೋ, ಅಥವಾ ಅವ್ರು ನಿನ್ಗೆ ಹೆಲ್ಪ್ ಮಾಡಿದೆ ಅಂತನೋ ಬಂದು ಅಪ್ಕೊಳ್ಳೋದು, ಆ ಕಾನ್ಸೆಪ್ಟ್ ಇವಾಗ ಹೊಸ ಜನರೇಷನ್ ಅಲ್ಲಿ ಇರ್ಬೋದೇನೋ, ಮಕ್ಕಳು ಹೋಗಿ ಮಾಡ್ತಾ ಇರ್ಬೋದೇನೋ, ಬಟ್ ನಮ್ ಜನರೇಷನ್ ಅಥವಾ ನಮ್ ಹಿಂದಿನ ಜನರೇಷನ್ ಅಲ್ಲಿ ನೋಡಿದ್ರೆ ಅದರ ಕಾನ್ಸೆಪ್ಟ್ ತುಂಬಾ ಕಡಿಮೆನಾ ಅಂತ. ಅಂದ್ರೆ ಹೋಗಿ ಅಪ್ಪನ ಮುಂದೆ ನೀನು ಆ ಎಮೋಷನ್ಸ್ ತೋರ್ಸೋದು, ಅಪ್ಪ ಹೇಳಿದಾಗ ಅದೇ ಕಂಡೀಷನ್, ಅದೇ ನಾನು ಹೇಳ್ತಾ ಇರೋದು. ಸೊ ಅದು ಜನರೇಷನ್ಸ್ ಅಲ್ಲೇ ಬಂದ್ಬಿಟ್ಟಿದ್ಯಾ ಅಂತ ಅಂದ್ರೆ ಅದು ಒಂದು ಪ್ರಾಬ್ಲಮ್ ಅಲ್ವಾ. ನೀವು ನಿಮ್ಮ ಅಪ್ಪಂಗೆ ಹೋಗಿ ಹ್ಯಾಪಿ ಬರ್ಡೇ ಹೇಳೋದಕ್ಕೆ ಅಥವಾ ಒಂದು ಏನಂತಾರೆ ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳೋದಕ್ಕೆ ನಮ್ಗೆ ಒಂಥರ ಮುಜುಗರ, ಯಾಕಂದ್ರೆ ಆ ಫೀಲಿಂಗ್ ಇಲ್ವಲ್ಲ. ಅಂದ್ರೆ ಸಾರಿ, ಫೀಲಿಂಗ್ ಇದೆ, ಭಾವನೆ ಇದೆ, ಬಟ್ ಆ ಎಕ್ಸ್ಪ್ರೆಸ್ ಮಾಡಿ ಅನುಭವ ಇಲ್ವಲ್ಲ ನಮ್ಗೆ. ಅದ್ ಹೇಳಕ್ ಒಂಥರ ಅಜೀವ್ ಅನ್ಸುತ್ತೆ, ಏನ್ ಹಿಂಗೆಲ್ಲ ಹೇಳ್ಬೇಕಾ ಅಂತಾನು ಅನ್ಸುತ್ತೆ. ಅವಾಗ ಅವರು ಸುಮ್ನಾಗ್ಬಿಡ್ತಾರೆ, ನೀನು ಸುಮ್ನಾಗ್ಬಿಡ್ತೀಯ. ಅದು ಒಂದು ಪ್ರಾಬ್ಲಮ್ ಅಂತ. ದಟ್ ಈಸ್ ಅನ್ ಇನ್ಬಿಲ್ಟ್ ಅಗೇನ್ ಕಮಿಂಗ್ ಟು ದ ಸೇಮ್ ಥಿಂಗ್. ನಮ್ಗೆ ಅದು ಕಂಡೀಷನಿಂಗ್ ಆಗಿ ಬಂದಿರೋದ್ರಿಂದ ನಾವು ಅಮ್ಮನ ಹತ್ರ ಅದೆಲ್ಲ ಎಮೋಷನ್ಸ್ ತೋರಿಸ್ಕೋತೀವಿ, ಅಳೋದು, ತಬ್ಬಿಸ್ಕೊಳ್ಳೋದು, ಮುದ್ದು ಮಾಡಿಸ್ಕೊಳ್ಳೋದು ಎಲ್ಲಾನು. ಅಪ್ಪನ ಹತ್ರ ಸ್ವಲ್ಪ ಕಡಿಮೆ. ಅಪ್ಪ ಅಂದ್ರೆ ಏನೋ ಅವ್ರ ಕೈ ನಡ್ಕೊಂಡು ಹೋಗ್ತಾರೆ, ಅವ್ರು ಬೈಸ್ಕೊಳ್ಳೋದು, ಅವ್ರ ಚಾಕ್ಲೇಟ್ ಕೊಡ್ಸಿದ್ರೆ ತಿನ್ನೋದು, ಅದು ಬಿಟ್ರೆ ಒಂದು ಥ್ಯಾಂಕ್ ಯು ಹೇಳೋದಾಗಿರ್ಬೋದು, ಆ ಭಾವನೆ ಅಂದ್ರೆ ಗ್ರಾಟಿಟ್ಯೂಡ್ ಆಗಿರ್ಬೋದು, ಥ್ಯಾಂಕ್ ಯು ಆಗಿರ್ಬೋದು, ನನ್ನ ಮಗ ಅಂತ ಹೆಮ್ಮೆ. ಕೆಲವೊಬ್ರು ಅಪ್ಪಂದ್ರಂತೂ ಮಕ್ಕಳನ್ನ ಅವ್ರ ಮುಂದೆ ಹೊಳೋದೇ ಇಲ್ಲ.
ಹಿಂದ್ಗಡೆ ಹೊಗಳ್ತಾ ಇರ್ತಾರೆ, ಆದ್ರೆ ಮಕ್ಳು ಮುಂದೆ ಹೊಗಳಬಾರ್ದು ಅಂತ ಅದನ್ನ ಬಿಟ್ಬಿಡ್ತಾರೆ. ಅವಾಗ ಮಗನ್ಗೆ ನಮ್ಮ ಅಪ್ಪ ನನ್ನ ಬಗ್ಗೆ ಹೆಮ್ಮೆಗಿದ್ದಾರೆ ಅನ್ನೋದೇ ಕೆಲವೊಂದ್ಸತಿ ಗೊತ್ತಾಗಲ್ಲ. ಹೌದು ಹೌದು ಅಲ್ಲೇ ಒಂದು ಡಿಸ್ಕನೆಕ್ಟ್ ಆಗೋಗುತ್ತೆ ಅಂತ ನಾನು ಹೇಳೋದು. ಹೌದು ಸಾವಿರ ಎಕ್ಸಾಂಪಲ್ಸ್ ಆ ಥರನೂ ಇದೆ. ಹೌದು. ಸೊ ಇಟ್ಸ್ ದಟ್ ಆಲ್ಸೋ ಇಸ್ ಅ ಕ್ವಶನ್ ಮಾರ್ಕ್. ಅಂದ್ರೆ ಇವಾಗ ಒಂದು ಸಮ್ಮರೈಸ್ ತರ ಮಾಡಕ್ ಹೋದ್ರೆ ಐ ಥಿಂಕ್ ನಾವೆಲ್ಲ ಪಾಯಿಂಟ್ಸ್ ಕವರ್ ಮಾಡಿದ್ವಿ ಅನ್ಸುತ್ತೆ. ಸೊ ಎಂಡ್ ಆಫ್ ದಟ್ ಥಿಂಗ್ ನಾವು ಸಮ್ಮರೈಸ್ ಮಾಡಕ್ ಬಂದ್ರೆ ಮೆಜಾರಿಟಿ ಆಫ್ ದ ಕನ್ಸರ್ನ್ಸ್ ಇರೋದು ಅದೇ ಅಗೇನ್ ಎಕ್ಸ್ಪ್ರೆಷನ್, ಅದಕ್ಕೆ ಬೇಕಾಗಿರೋ ಎನ್ವಿರಾನ್ಮೆಂಟ್, ಅದಕ್ಕೆ ಬೇಕಾಗಿರೋ ಅಂಡರ್ಸ್ಟ್ಯಾಂಡಿಂಗು, ಇದು ಡೆವಲಪ್ ಆಗ್ಬೇಕು, ಇನ್ನ ಗ್ರೋ ಆಗ್ಬೇಕು, ಇನ್ನ ಎಸ್ಪೆಷಲಿ ಏನಂತಾರೆ ಒಂದು ಸಿಟಿ ಲೆವೆಲ್ ಅಲ್ಲ ಅಥವಾ ಒಂದು ಕಂಟ್ರಿ ಲೆವೆಲ್ ಅಲ್ಲ ಅನ್ನೋದಕ್ಕಿಂತ ಇಂಡಿವಿಜುವಲಿ ಹೌಸ್ ಹೋಲ್ಡ್ ಲೆವೆಲ್ ಅಲ್ಲಿ ಮನೆ ಮಟ್ಟಕ್ಕೆ ಅದು ಅಬ್ಸರ್ವೇಷನ್ ಆಗಿರ್ಬೋದು, ಅದ್ರದ್ದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಆ ಎಕ್ಸ್ಪ್ರೆಷನ್ ಆಗಿರ್ಬೋದು, ಅಟ್ ಲೀಸ್ಟ್ ಶುರು ಆದ್ರೆ then I think it will become a better place and less stressful and less bottled up issues ಆಗತ್ತೆ ಅಂತ ನಾನು ಅನ್ಕೊಂತೀನಿ. ಡೆಫಿನೆಟ್ಲಿ ಅದು ಎಸ್ಪೆಷಲಿ ಮಿಡಲ್ ಕ್ಲಾಸ್ ಸೊಸೈಟೀಸ್ಗೆ ಅಂಡ್ ಮಿಡಲ್ ಕ್ಲಾಸ್ ಅಂಡ್ ಲೋವರ್ ಸೊಸೈಟೀಸ್ಗೆ ದಟ್ ಪ್ಲೇಸ್ ಎ ವೆರಿ ಪ್ರಾಮಿನೆಂಟ್ ರೋಲ್. ಸೊ ಆಸ್ ಅ ಫೆಲೋ ಇಂಡಿವಿಜುವಲ್ ಅವರು ಇವರು ಅಂತ ನೋಡೋ ಬದಲು ಹೆಂಗನ್ಸೋ ಇನ್ ಜನರಲ್ ನೋಟ್ ಆಸ್ ಅ ಫೆಲೋ ಇಂಡಿವಿಜುವಲ್ ಐ ಥಿಂಕ್ ಯು ಶುಡ್ ಆಲ್ವೇಸ್ ಗಿವ್ ದ ಚಾನ್ಸ್ ಟು ದ ಅದರ್ ಪರ್ಸನ್. ಕೇಳಿಸ್ಕೊಳ್ಳಿ, ಡೋಂಟ್ ಜಡ್ಜ್ ದೆಮ್. ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ಒಂದು ಟ್ಯಾಗ್ಸ್ ನ ಇಂಪೋಸ್ ಮಾಡಬೇಡಿ. ಆ ರೂಲ್ ಅಂತೂ ಇರೆಸ್ಪೆಕ್ಟಿವ್ ಆಫ್ ವೆದರ್ ಇಟ್ ಇಸ್ ಅ ಗೈ ಆರ್ ಅ ಗರ್ಲ್ ಆರ್ ವಿಚ್ ಎವರ್ ಹೂಎವರ್ ಇಟ್ ಇಸ್, ಎಲ್ಲರಿಗೂ ಅದೊಂದು ಚಾನ್ಸ್ ಟು ಹಿಯರ್ ದೆಮ್ ಔಟ್ ಅಂಡ್ ಚಾನ್ಸ್ ಟು ಅಂಡರ್ಸ್ಟ್ಯಾಂಡ್ ದೆಮ್ ವಿತೌಟ್ ಜಡ್ಜಿಂಗ್ ದೆಮ್ ಎಟ್ ದ ಸ್ಟಾರ್ಟ್. ಅದು ಎಲ್ಲರಿಗೂ ಕೊಡ್ಬೇಕನ್ಸುತ್ತೆ. ದಟ್ ಇಸ್ ರಿಕ್ವೈರ್ಡ್ ಫಾರ್ ಎವ್ರಿವನ್. Okay, so end of the day, that is what I think as a normal human being we required. So probably ಅದೊಂದು ಅಕ್ಯುಮುಲೇಟ್ ಮಾಡ್ಕೊಂಡು ಹೋದ್ರೆ, ಅದೊಂದು change of thought ಮಾಡ್ಕೊಂಡ್ರೆ, probably we'll see a different society altogether. We'll see a different kind of a balance. Maybe a lot of issues will solve. Basically all the issues are because of some kind of social pressures or some kind of ಏನೋ ಒಂದು ಪ್ರೆಷರ್ ನ ತಡಿಲಾದ್ರೆ ಮಾಡಕ್ ಹೋಗಿ ಏನೋ ಮಾಡೋ ಅಂತದೇ. ಸೊ ಅದೆಲ್ಲ ಮೋರ್ ಪ್ರಾಬಬ್ಲಿ ರೆಡ್ಯೂಸ್ ಆಗುತ್ತೆ. ಆಮೇಲೆ ನಾನು ಹೇಳೋದು ಇನ್ನೊಂದು ಏನಂದ್ರೆ, ನಿಮ್ ಕ್ಲೋಸ್ ಸರ್ಕಲ್ಸ್ ಅಲ್ಲಿ ಇರೆಸ್ಪೆಕ್ಟಿವ್ ಆಫ್ ಅಗೇನ್ ಇಟ್ ಇಸ್ ಇರೆಸ್ಪೆಕ್ಟಿವ್ ಆಫ್ ವೆದರ್ ಇಟ್ ಇಸ್ ಅ ಗೈ ಆರ್ ಅ ಗರ್ಲ್ ಆರ್ ಹೂಎವರ್ ಇಟ್ ಇಸ್, ನಾನು ಎನಿ ಬಿಹೇವಿಯರಲ್ ಚೇಂಜಸ್ ನ ಅಬ್ಸರ್ವ್ ಮಾಡಿ, ಲೈಕ್ ಇವಾಗ ಯಾರೋ ಒಬ್ಬ ತುಂಬಾ ಮಾತಾಡ್ತಾ ಇದ್ದಾನೆ, ಸಡನ್ ಆಗಿ ಹಿ ಬಿಕಮ್ ಸೈಲೆಂಟ್, ಅಥವಾ ಹಿ ಇಸ್ ವೆರಿ ಆಕ್ಟಿವ್ ಅಂಡ್ ಪಾರ್ಟಿಸಿಪೇಟಿಂಗ್ ಇನ್ ಎವ್ರಿಥಿಂಗ್, ಸಡನ್ಲಿ ಒನ್ ಡೇ ಇಂದ ಅವ್ನ ಬಿಹೇವಿಯರ್ ಚೇಂಜ್ ಆಗಿ ಹಿ ಡಸಂಟ್ ವಾಂಟ್ ಟು ಗೆಟ್ ಔಟ್ ಆಫ್ ಹಿಸ್ ಬೆಡ್, ಅವಾಗಲೂ ಮಲಗಿರೋಣ ಅನ್ಸುತ್ತೆ, ಹಿ ವಾಂಟ್ಸ್ ಟು ಲಾಕ್ ಹಿಮ್ಸೆಲ್ಫ್, ಹಿಮ್ ಆರ್ ಹರ್ ಅಗೇನ್ ಕಾನ್ಸೆಪ್ಟ್ ಅಲ್ಲಿ ಲಾಕ್ ಹಿಮ್ಸೆಲ್ಫ್ ಇನ್ ದ ರೂಮ್ ಅಂತ ಆತರ ಬಿಹೇವಿಯರ್ಸ್ ಬಂದಾಗ ಪ್ಲೀಸ್ ಅಬ್ಸರ್ವ್ ಮಾಡಿ ಆ ಬಿಹೇವಿಯರ್ಸ್ ನ. ಆಮೇಲೆ ಅವ್ರ ಜೊತೆಗೆ ಹ್ಯಾವ್ ಅ ಕಾನ್ವರ್ಸೇಷನ್ ಟು ಅಂಡರ್ಸ್ಟ್ಯಾಂಡ್. ಎಲ್ಲಾನು ಫಿನಾನ್ಷಿಯಲ್ ಪ್ರಾಬ್ಲಮ್ಸ್, ಅವಾಗ ಹೇಳ್ದಂಗೆ ಹೋದ್ ಸಂಚಿಕೆಯಲ್ಲಿ ಹೇಳ್ದಂಗೆ ಎಲ್ಲಾನು ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗಿರ್ಬೇಕಂತ ಏನಿಲ್ಲ. ಇಟ್ ಕ್ಯಾನ್ ಬಿ ಎನಿ ಆಫ್ ದ ಪ್ರಾಬ್ಲಮ್ಸ್. ಅದ್ ಏನಿದೆ ಅಂತ ಅರ್ಥ ಮಾಡ್ಕೊಂಡ್ರೆ ದೇ ಫೀಲ್ ಓಕೆ, ದೇರ್ ಇಸ್ ಸಮ್ವನ್ ಟು. Actually many of the times we don't need resolutions. We don't need resolutions. We just know someone who can listen to us. ಯಾರೋ ನಮ್ಮ ಮಾತುಗಳನ್ನ ಕೇಳಿಸ್ಕೊಂತಾ ಇದ್ದಾರೆ ಅಂದ್ರೆ ಅರ್ಧ ಸಾಲ್ವ್ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ ನನಗೆ ಎಷ್ಟೊಂದ್ ಸತಿ. ಆಕ್ಚುಲಿ ಅವ್ರ ಮಾತಾಡಕ್ ಮುಂಚೆ ಎಕ್ಸ್ಟ್ರೀಮ್ ಸ್ಟೆಪ್ಸ್ ತಗೊಳ್ಳೋ ಮೈಂಡ್ ಸೆಟ್ ಬಟ್ ಹಿಯರ್ ಮಾಡಿದಾಗ ಓಕೆ ಗುರು ಯಾರೋ ಇದಾರೆ, ಐ ಆಮ್ ನಾಟ್ ಅಲೋನ್ ಇನ್ ದಿಸ್ ವರ್ಲ್ಡ್, ಲೆಟ್ಸ್ ಫೈಟ್ ಇಟ್ ಔಟ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲೂ ದೇ ಮೈಟ್ ಸ್ಟಾರ್ಟ್ ಥಿಂಕಿಂಗ್ at other opportunities to see how they can come out of those problems ಅನ್ನೋದು ಒಂದ್ ತಲೆಯಲ್ಲಿ ಬರುತ್ತೆ. ಆಮೇಲೆ ಕೆಲವೊಂದೆಲ್ಲ ಸಪೋರ್ಟ್ ತಗೋಬೋದಲ್ವಾ, ಲೈಕ್ ಇವಾಗ ಎಲ್ಲಾನು ನಾನ್ ಸಾಲ್ವ್ ಮಾಡೋ ಪರಿಸ್ಥಿತಿಯಲ್ಲಿ ನಾನೇ ಎಕ್ಸ್ಪರ್ಟ್ ಅಂತಾನೂ ಅಲ್ಲ ಅಲ್ವಾ. ಅವಾಗ ಕೆಲವೊಂದ್ಸತಿ ಯು ನೀಡ್ ಅ ಪ್ರೊಫೆಷನಲ್ ಹೆಲ್ಪ್ ಆಲ್ಸೋ. ಅವಾಗ ದೇ ಕ್ಯಾನ್ ಟೇಕ್ ಪ್ರೊಫೆಷನಲ್ ಹೆಲ್ಪ್. ಸಮ್ವನ್ ಮೈ ಕನ್ವಿನ್ಸ್ ದೆಮ್ ಟು ಟೇಕ್ ಅ ಹೆಲ್ಪ್. ಇವಾಗ ಎಕ್ಸ್ಪ್ರೆಸ್ ಮಾಡಿದೆ, ಅವ್ರ ಬಿಹೇವಿಯರ್ ಚೇಂಜಸ್ ನಾವು ಅಬ್ಸರ್ವ್ ಮಾಡಿದೆ, ಅವ್ರು ಇದ್ದಂಗೆ ಇಟ್ಟರೆ ದೇ ವಿಲ್ ಟೇಕ್ ದೋಸ್ ಎಕ್ಸ್ಟ್ರೀಮ್ ಸ್ಟೆಪ್ಸ್. ನಾವು ಹೇಳೋದೇನು ಅಂದ್ರೆ, if someone is actually trying to approach, please don't criticize. Please don't criticize. Give them an opportunity. ಎಲ್ಲರಿಗೂ ಏನೋ ಒಂದ್ ರೀತಿ ಇರುತ್ತೆ, ನಮಗೂ ಇರುತ್ತೆ, ಅವ್ರಿಗೂ ಇರುತ್ತೆ, ಮಾತಾಡೋರ್ಗೂ ಇರುತ್ತೆ, ಬಟ್ ದೇ ಸ್ಟಿಲ್ ಗೋ ಅಬೌಟ್ ಕ್ರಿಟಿಸೈಸಿಂಗ್. ಪ್ಲೀಸ್ ಡೋಂಟ್ ಕ್ರಿಟಿಸೈಸ್. ಅವ್ರಿಗೂ ಒಂದು ಆಪರ್ಚುನಿಟಿ ಕೊಡಿ. ಲೆಟ್ ದೆಮ್ ಹ್ಯಾವ್ ಗುಡ್ ಮೆಂಟಲ್ ಹೆಲ್ತ್. ಸೊ ಲೆಟ್ಸ್ ಗಿವ್ ದಟ್ ಚಾನ್ಸ್. ಆಮೇಲೆ ಇನ್ನೊಂದು, ಫ್ರಮ್ ಇವಾಗ ಒಂದು ಗೌರ್ಮೆಂಟ್ ಪರ್ಸ್ಪೆಕ್ಟಿವ್ ಇಂದ ಯೋಚನೆ ಮಾಡೋದಾದ್ರೆ, ಅವರು ಸ್ವಲ್ಪ ಜಾಸ್ತಿ ಕೌನ್ಸಿಲಿಂಗ್ ಹೆಲ್ಪ್ ಸೆಂಟರ್ಸ್, ಏನು ಹೆಲ್ಪ್ ಲೈನ್ಸ್ ಎಲ್ಲ ಕ್ರಿಯೇಟ್ ಮಾಡಿದ್ರೆ ಹೆಲ್ಪ್ ಆಗತ್ತಾ ಅಂತ, ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬಹುದಾ ಅಂತ. ಅಂದ್ರೆ ಆಲ್ರೆಡಿ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಟು ದಟ್ ಎಕ್ಸ್ಟೆಂಟ್ ಅಂದ್ರೆ ಅವೇರ್ನೆಸ್, ಮೋರ್ ಆಫ್ ದ ಅವೇರ್ನೆಸ್ ಟು ದ ಪೀಪಲ್ ಸೇಯಿಂಗ್ ದಟ್ ಇಲ್ಲ ಗುರು, ನಿನ್ಗೆ ಈ ತರ ಸಮಸ್ಯೆ ಇದ್ರೆ ನೀನ್ ಇದು ನಂಬರ್ ರೀಚ್ ಔಟ್ ಆಗು, ನಾವ್ ಏನ್ ಹೆಲ್ಪ್ ಮಾಡ್ಬೋದು ನೋಡೋಣ. ಆ ತರ ಮೆಂಟಲ್ ಇಶ್ಯೂಸ್ ಏನಾದ್ರು ಇದ್ರೆ ಅದನ್ನ ಏನಾದ್ರು ಟ್ರೀಟ್ಮೆಂಟ್, ಫಾಲೋ ಅಪ್ಸ್,
ಏನಾದ್ರು ಮಾಡ್ಬೋದಾ ಅನ್ನೋದನ್ನ ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಸೊ ಇಟ್ ಗಿವ್ಸ್ ದೆಮ್ ಮೋರ್ ಆಪರ್ಚುನಿಟಿ ಸೇಯಿಂಗ್ ದಟ್ ಓಕೆ ಐ ಕ್ಯಾನ್ ರೀಚ್ ಔಟ್ ಟು ಸಮ್ ಒನ್. ಕ್ಲೋಸ್ ಸರ್ಕಲ್ ಅಲ್ಲಿ ಯಾರು ಇಲ್ಲದೆ ಇರ್ಬೋದು ಡ್ಯೂ ಟು ವೇರಿಯಸ್ ರೀಸನ್ಸ್. ಇವಾಗ ಎಷ್ಟೋ ಜನ ಫಾರಿನ್ ಅಲ್ಲಿ ಇರ್ತಾರೆ, ನಾಟ್ ಅವೈಲೇಬಲ್ ಎಟ್ ದಟ್ ಮೂಮೆಂಟ್ ಎಲ್ಲ ಇರುತ್ತೆ ಪರಿಸ್ಥಿತಿ. ಹಾಗಿದ್ದಾಗ they can at least reach out to Yes. someone and ask for help, saying that please help me out, this is my scenario anta. So that also I think is helpful and Helpful. And actually, ಇವಾಗ ಕಾರ್ಪೊರೇಟ್ ಕಂಪ್ನೀಸ್ ಅಲ್ಲಿ they do sponsor consultations, private and confidential consultations provide ಮಾಡ್ತಾರೆ. And I think people should take it up. They should not hesitate. So opportunity ಇದ್ದಾಗ please don't think that taking help is wrong. ಆಲ್ವೇಸ್ ಅದು ಹೆಲ್ತ್ ಕೇಳೋ ತಪ್ಪು ಅನ್ಕೋಬಾರ್ದು. ತಪ್ಪು ಅನ್ಕೊಬಾರ್ದು. ಡೆಫಿನೆಟ್ಲಿ ತಗೊಂಡ್ರೆ ಎಂತಂತೇಳಿ ಅವ್ರಿಗೆ ಒಳ್ಳೇದಾಗುತ್ತೆ, ಅವ್ರ ಕುಟುಂಬಕ್ಕೆ ಒಳ್ಳೇದಾಗುತ್ತೆ. ಯಾರು ಏನೋ ಅಂತಾರೆ, ಏನೋ ಮಾಡ್ತಾರೆ ಅನ್ನೋದ್ರ ಬದಲು ಐ ಥಿಂಕ್ ದೇ ಶುಡ್ ಆಲ್ಸೋ ಟೇಕ್ ಅ ಸ್ಟೆಪ್ ಅಹೆಡ್ ಅಂಡ್ ಇವನ್ ಸೊಸೈಟಿ ಶುಡ್ ಥಿಂಕ್ ಅಬೌಟ್ ಇಟ್. Society should just support them. Saying that, okay, that's fine. ಸಪೋರ್ಟ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ Don't criticize. ಏನೋ ಒಳ್ಳೇದ್ ಮಾಡಕ್ಕಾಗಿಲ್ಲ ಅಂದ್ರೆ ಪರವಾಗಿಲ್ಲ, ಕೆಟ್ಟದ್ ಮಾಡ್ಬೇಡಿ ಅಷ್ಟೇ. ಅವ್ರ ಪಾಠಕ್ಕೆ ಅವ್ರು ಏನೋ ನೋಡ್ಕೊಂತಾರೆ. ಅಟ್ಲೀಸ್ಟ್ ಡೋಂಟ್ ಕ್ರಿಟಿಸೈಸ್. ಅಂಡ್ ಐ ಥಿಂಕ್ ಸೇಮ್ ಥಿಂಗ್ ಇವನ್ ಶುಡ್ ಬಿ talk to even children. They should give that example to them also. ಮಕ್ಕಳು ನಮ್ಮನ್ನು ನೋಡ್ಕೊಂಡೆ ಮಕ್ಕಳು ಕಲಿಯೋದು. So these conditioning happens from very young age. ಅವಾಗಲೇ ಹೇಳಿದ ಪ್ರಕಾರ ನಮ್ಮ ಮಕ್ಕಳು ಇದ್ದಾಗ ನಾವಪ್ಪ ಏನೋ ಚಿಕ್ಕ ಮಕ್ಕಳು ಹೆಣ್ಮಕ್ಳು ತರ ಮಾಡ್ತಿದ್ಯಾ ನೋಡಿದ್ವಿ. ಅದು ಬರೀ ನಮ್ ತಂದೆ ನಮ್ಮ ಫ್ಯಾಮಿಲಿ ಅಂತ ಇಲ್ಲ, ನಾವು ಆಚೆ ಸ್ಕೂಲ್ ಹುಡುಗರು ಫ್ರೆಂಡ್ಸ್ ಜೊತೆ ಇದ್ದಾಗಲೂ ಅದೇ ಕಾನ್ವರ್ಸೇಷನ್ ಬರುತ್ತೆ. ಏನೋ ಹುಡುಗಿರ್ ತರ ಆಡ್ತೀವಿ ಅದು ಇದು ಅಂತಾನೂ ಬರುತ್ತೆ. ಸೊ ಐ ಥಿಂಕ್ ದಟ್ ಶುಡ್ ಅಲ್ಲಿಂದ ನಾವು ರೂಟ್ ಲೆವೆಲ್ ಇಂದಾನೆ ವಿ ಶುಡ್ ಚೇಂಜ್. ಅದು ರೂಟ್ ಇಂದಾನೆ ಚೇಂಜ್ ಆಗ್ಬೇಕು ಅಂದ್ರೆ ಇವನ್ ಪೇರೆಂಟ್ಸ್ ಶುಡ್ ಹ್ಯಾವ್ ದಟ್ ಮೆಚುರಿಟಿ ಅಂಡ್ ಟೆಲ್ ದೇರ್ ಕಿಡ್ಸ್ ಟು not to speak like that or be mindful about what they are saying. ಆಮೇಲೆ ಇನ್ನೊಂದು ಅದು ವೆರಿ ಗುಡ್ ಪಾಯಿಂಟ್, ಲಾಸ್ಟ್ ಪಾಯಿಂಟ್. ಅದು ಇವಾಗ ನಾವು ಮಕ್ಕಳಲ್ಲಿ ಸ್ಕೂಲ್ ಕಳಿದಾಗ್ಲೂ ನಾವು ಡಿಪೆಂಡಿಂಗ್ ಆನ್ ದೇರ್ ಅಪಿಯರೆನ್ಸ್, ಗಂಡು ಮಕ್ಕಳು ಆಗಿರ್ಲಿ ಹೆಣ್ಮಕ್ಳು ಆಗಿರ್ಲಿ, ಅಗೇನ್ ಇಟ್ ಈಸ್ ಡಿಪೆಂಡಿಂಗ್ ಆನ್ ದ ಅಪಿಯರೆನ್ಸ್. ನಾವು ಅವ್ರಿಗೆ ಏನೋ ನಿಕ್ ನೇಮ್ ಇಟ್ಟು ಅವ್ರನ್ನ ರೇಗ್ಸೋದು, ಕರಿಯೋದು, ಅವ್ರನ್ನ ಬಿಲಿಟಲ್ ಮಾಡೋದು, ಅಂದ್ರೆ ಇವನು ಕುಳ್ಳಾಗುರು, ದಪ್ಪಾಗುರು ಅಂತ. ನಾವು ಐ ಥಿಂಕ್ ನಮ್ಮ ಮಕ್ಕಳುಗಳಿಂದನೇ ನಾವು ಎಜುಕೇಶನ್ ಸ್ಟಾರ್ಟ್ ಮಾಡಬೇಕು, ಸೇಯಿಂಗ್ ದಟ್ ಯು ಶುಡ್ ನಾಟ್ ಬಿ ಇನ್ ಹ್ಯಾವಿಂಗ್ ಸಚ್ ಕಾನ್ವರ್ಸೇಷನ್ಸ್. ಅವ್ನ್ ದಪ್ಪ ಇರ್ಲಿ ಸಣ್ಣ ಇರ್ಲಿ, ನಿನ್ಗೆ ಒಂದ್ ಜೊತೆ ಫ್ರೆಂಡ್ ಆಗಿರ್ಬೇಕಂದ್ರೆ ಫ್ರೆಂಡ್ ಆಗಿರೋ, ಇಲ್ಲ ಅಂದ್ರೆ ಯು ಜಸ್ಟ್ ಬಿ ಅ ಕ್ಲಾಸ್ಮೇಟ್. ನಿನ್ ಸ್ಕೂಲ್ ಮುಗಿತಾ ನಿಂದು ಬೇರೆ ಜರ್ನಿ, ಅವ್ನು ಬೇರೆ ಜರ್ನಿ, ಲೆಟ್ ದೆಮ್ ಗೋ ಇನ್ ಡಿಫರೆಂಟ್ ವೇಸ್. ನೀವು ಮೀಟ್ ಆದ್ರೆ ಒಳ್ಳೆ ಮನ್ಸಿದ್ಯಾ, ಯು ಕಂಟಿನ್ಯೂ ಡೂಯಿಂಗ್ ಇಟ್, ಅದರ್ವೈಸ್ ಯು ಜಸ್ಟ್ ಲೀವ್ ಇಟ್ ಔಟ್ ಅಂತ. ಆಕ್ಚುಲಿ ಐ ಸಾರಿ ಐ ಆಮ್ ಬ್ರೇಕಿಂಗ್ ಯು. ಇನ್ನೊಂದು ನನಗೆ ರೀಸೆಂಟ್ ಆಗಿ ಒಂದು ನೋಡಿದೆ. ಸೊ ನೌ ಇಟ್ ಈಸ್ ಆಕ್ಚುಲಿ ಅಬ್ಯೂಸ್ ಟು ಸೇ ಸಮನ್ ಇಸ್ ಬಾಲ್ಡ್. ಸೊ ಆ ತರದೆಲ್ಲ ನಾವು ಅಂದ್ರೆ ನಾವ್ ಏನ್ ಅನ್ಕೊಂಡ್ಬಿಟ್ಟಿದೀವಿ ಅದೆಲ್ಲ ಈಸ್ ಓಕೆ ಅನ್ಕೊಂಡ್ಬಿಟ್ಟಿದೀವಿ. ಅದನ್ನ ನಾವು ಆಕ್ಚುಲಿ ಚೇಂಜ್ ಮಾಡ್ತಾ ಹೋದ್ರೆ ಮೆಜಾರಿಟಿ ಆಫ್ ಸಚ್ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಸ್ಟಾಪ್ ಎಟ್ ದ ಯಂಗ್ ಏಜ್, ಗ್ರಾಸ್ ರೂಟ್ ಲೆವೆಲ್ ಅಂತಾರಲ್ಲ, ಗ್ರಾಸ್ ರೂಟ್ ಲೆವೆಲ್ ಅಲ್ಲೇ ನಾವು ಆಕ್ಚುಲಿ ಸ್ಟಾಪ್ ಮಾಡ್ಬೋದು ಇದನ್ನೆಲ್ಲ. ಸೊ ಐ ಥಿಂಕ್ ದಟ್ ರೀಸೆಂಟ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಡ್ತಾ ಇದೆ, ದಟ್ ಇಸ್ ವೆರಿ ಗುಡ್ ಜಜ್ಮೆಂಟ್ ಆಕ್ಚುಲಿ. ಡೋಂಟ್ ಹ್ಯಾವ್ ಟು ಕಾಲ್ ಸಮನ್ ಬಾಲ್ಡ್. ಐ ಮೀನ್ ಇಟ್ಸ್ ಜೆನೆಟಿಕ್ಸ್ ಮ್ಯಾನ್. Come on, let's understand that. ನಾವು ಮಾಡಿರೋದು ಅಂತ ಅಷ್ಟೊಂದು ಜನ ಇರಲ್ಲ, ಏನ್ ಮಾಡಕ್ಕಾಗಲ್ಲ. ಸೊ ಡೋಂಟ್ ಹ್ಯಾವ್ ಟು ಕ್ರಿಟಿಸೈಸ್. ಐ ಥಿಂಕ್ ದಟ್ಸ್ ಫೈನ್. ಇವಾಗ ಎಷ್ಟೊಂದು ಜನ ಐ ಥಿಂಕ್ ದೇ ಆರ್ ಮೇಕಿಂಗ್ ಅ ಟ್ರೆಂಡ್ ಆಲ್ಸೋ, ಫುಲ್ ಗೋಯಿಂಗ್ ಬಾಲ್ಡ್ ಅಂಡ್ ಬೀಯಿಂಗ್ ಬೋಲ್ಡ್ ಅಂತ ಸ್ಟಾರ್ಟ್ ಮಾಡ್ಕೊಂತ ಇದ್ದಾರೆ. ಐ ಥಿಂಕ್ ಇಟ್ಸ್ ವೆರಿ ಗುಡ್. ಓಕೆ, ಇರುತ್ತೆ ಎಷ್ಟೊಂದು ಜನಕ್ಕೆ ಏನಂದ್ರೆ ಎಷ್ಟೊಂದು ಜನಕ್ಕೆ ಗಡ್ಡ ಬರುತ್ತೆ. ದಟ್ ಆಲ್ಸೋ. ಇವಾಗ ಗೈಸ್ಗೆ ನಿನ್ಗೆ ಮೀಸೆ ಬಂದಿಲ್ಲ, ಗಡ್ಡ ಬಂದಿಲ್ಲ ಅಂದ್ರೆ ಕಾಲೇಜಲ್ಲಿ ಸ್ಕೂಲಲ್ಲಿ ನಿಂಗೆ ಅದಕ್ಕೂ ರೇಗಿಸ್ತಾರೆ. ನಿನ್ ಗಂಡ್ಸ ನೀನು ಹಿಂಗ್ ಮೀಸೆ ಬರ್ತಾ ಇಲ್ಲ, ಅವ್ನು ಏನ್ ಮಾಡಕ್ಕಾಗುತ್ತೆ? ವಾಟ್ ಈಸ್ ಇಟ್ ದಟ್ ಹಿ ಕ್ಯಾನ್ ಡೂ? ಮತ್ತೆ ಅಗೇನ್ ಅದೇ ಕ್ವಶನ್ ಮಾರ್ಕ್. ಐ ಮೀನ್ ಮ್ಯಾನ್ ಎನಫ್ ಟು ಬಿ ಕಾಲ್ಡ್ ಗೈ ಅಂತ ಕ್ವಶನ್ ಮಾರ್ಕ್ ಗಳು ಬರುತ್ತೆ. ಅವನ್ಗೆ ಆ ಏನದು ಇನ್ಫೀರಿಯರ್ ಕಾಂಪ್ಲೆಕ್ಸ್ ಬಂದ್ಬಿಡುತ್ತೆ. ಅದೇ ಡಿಪ್ರೆಷನ್ ಬರುತ್ತೆ. ಅವಾಗ ಅವ್ನು ಲೋ ಆನ್ ಕಾನ್ಫಿಡೆನ್ಸ್ ಆಗೋಗ್ತಾನೆ. ದಟ್ ಈಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಹಿಮ್ ಫಾರ್ ಹಿಸ್ ಎಂಟೈರ್ ಲೈಫ್. ಅವ್ನು ಏನೇ ಸಕ್ಸಸ್ಫುಲ್ ಆಗ್ಬೋದು, ಅದಾದ್ಮೇಲೆ ಹಿ ಕ್ಯಾನ್ ಬಿ ಎನಿಥಿಂಗ್, ಬಟ್ ಒನ್ ಎಂಡ್ ಆಫ್ ಹಿಸ್ ಮೈಂಡ್ ಅಲ್ಲಿ ಅವ್ನಿಗೆ ಯಾವಾಗ್ಲೂ ಆ ಕ್ವಶನ್ ಮಾರ್ಕ್ ಇರುತ್ತೆ. ದಟ್ ಇಸ್ ವೆರಿ ಡಿಫಿಕಲ್ಟ್. ಐ ಥಿಂಕ್ ವಿ ಆರ್ ಬೀಯಿಂಗ್ ಜನರಸ್ ಸೇಯಿಂಗ್ ದಟ್ ಇಟ್ ಇಸ್ ಜಸ್ಟ್ ಅಬೌಟ್ I know. even many sexually also they get penalized. There is a recent movie also. I think people have been knowing adar baggenu ide. I think all those things has to be cast up from root. So
ಐ ಥಿಂಕ್ ವಿ ಹವ್ ಕವರ್ಡ್ ಎಲ್ಲ ಕವರ್ ಮಾಡಿದೀವಿ ಅಂತ ಅನ್ಕೊಂಡಿದೀವಿ. ಇನ್ನ ಬೇಕು ಅಂದ್ರೆ ವಾಟ್ ಆರ್ ಸ್ಕೀಮ್, ಗೌರ್ಮೆಂಟ್ ಸ್ಕೀಮ್ಸ್ ಇದೆ, ಹೆಲ್ಪ್ ಲೈನ್ಸ್ ಏನಿದೆ, ಅದ್ರ ಬಗ್ಗೆ ಎಲ್ಲ ಇನ್ನ ಬೇಕಾದ್ರೂ ತಿಳ್ಕೊಂಡು ಇನ್ನೊಂದು ನಾವು ನೆಕ್ಸ್ಟ್ ಪಾಡ್ಕಾಸ್ಟ್ ಅಲ್ಲೋ ನೆಕ್ಸ್ಟ್ ವಿಡಿಯೋ ಅಲ್ಲಿ ವಿ ಕ್ಯಾನ್ ಶೇರ್ ಇಟ್. ಬಟ್ ಎಂಡ್ ಆಫ್ ದ ವಿಡಿಯೋ ಹೇಳೋದೇನಂದ್ರೆ ದಯವಿಟ್ಟು ಎಕ್ಸ್ಪ್ರೆಸ್ ಮಾಡಿ. ಎಕ್ಸ್ಪ್ರೆಸ್ ಮಾಡಿ ಜನ ಏನ್ ತಿಳ್ಕೊತಾರೆ ಅನ್ನೋದಕ್ಕಿಂತ ನಿಮ್ ಜೀವ ವೆರಿ ಇಂಪಾರ್ಟೆಂಟ್. ಆಮೇಲೆ ನಿಮ್ ಮೇಲೆ ಡಿಪೆಂಡೆಂಟ್ ಆಗಿರೋರು ಇರ್ತಾರೆ. ಸೊ ನೀವ್ ಎಕ್ಸ್ಟ್ರೀಮ್ ಸ್ಟೆಪ್ಸ್ ತಗೋಬೇಡಿ. ಹ್ಯಾವ್ ಅನ್ ಅಂಡರ್ಸ್ಟ್ಯಾಂಡಿಂಗ್, ರೈಸ್ ಫಾರ್ ಹೆಲ್ಪ್. ಯಾರು ಏನೇ ತಿಳ್ಕೊಂಡ್ರು ಪರವಾಗಿಲ್ಲ, ನಿಮ್ ಸುತ್ತಮುತ್ತ ಇರೋರು ಕರೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ರೆ ಸಾಕು. ಅವ್ರ ಜೊತೆಗೆ ಎಕ್ಸ್ಪ್ರೆಸ್ ಮಾಡಿ. ಜೆನ್ಯೂನ್ ಪೀಪಲ್ ನ ಸುತ್ತ ಇಟ್ಕೊಳ್ಳಿ, ಹೂ ಇಸ್ ರಿಯಲಿ ಗೋಯಿಂಗ್ ಟು ಹೆಲ್ಪ್ ಯು ಅಂಡ್ ಗೋಯಿಂಗ್ ಟು ಬ್ರಿಂಗ್ ಯು ಔಟ್ ಆಫ್ ಎನಿ ಸಚ್ ಪ್ರಾಬ್ಲಮ್ಸ್ ದಟ್ ನಾವು ಡಿಸ್ಕಸ್ ಮಾಡಿರೋ ಪ್ರಾಬ್ಲಮ್ಸ್ ಅಲ್ಲಿ. ಆಮೇಲೆ ಏನಾಗಿಲ್ಲ ಅಂದ್ರೆ ಅಟ್ ಲೀಸ್ಟ್ ಯು ವಿಲ್ ನೋ ಹೌ ಟು ಬ್ಯಾಟಲ್ ಇಟ್ ಔಟ್. ಎಂಡ್ ಆಫ್ ದ ಡೇ ನಿಮ್ಗೆ ಅದು ಏನೋ ಹೆಲ್ಪ್ ಆಗ್ತಿಲ್ಲ ಅಂದ್ರೆ, ಲೈಕ್ ಯಾರು ಸೊಲ್ಯೂಷನ್ ಕೊಡಕ್ಕಾಗಿಲ್ಲ ಅಂದ್ರೆ ಅಟ್ ಲೀಸ್ಟ್ ದೇ ವಿಲ್ ಬ್ರಿಂಗ್ ಯು ಟು ಅ ಮೈಂಡ್ ಸೆಟ್ ವೆರಿ ಯು ಕ್ಯಾನ್ ಫೈಟ್ ಇಟ್ ಔಟ್ ಅಂಡ್ ಸೇ ಓಕೆ ಐ ಹ್ಯಾವ್ ದಿಸ್ ಪ್ರಾಬ್ಲಮ್, ಸೋ ವಾಟ್, ಲೆಟ್ ಮಿ ಕಂಟಿನ್ಯೂ ಮೈ ಲೈಫ್. ಅದು ಒಂದ್ ಮೈಂಡ್ ಸೆಟ್ ಅಲ್ವಾ? ಸೊ ಅದನ್ನ ಅಟ್ ಲೀಸ್ಟ್ ಮಾಡೋ ಒಂದು ಮೈಂಡ್ ಸೆಟ್ ಆರು ಬರುತ್ತೆ ಅಂತ ವಿ ಆರ್ ಹೋಪಿಂಗ್. ಓಕೆ, ಸೊ ಅಷ್ಟೇ ಇವತ್ತಿನ ಕಾರ್ಯಕ್ರಮ ಅಂದ್ರೆ ಇವತ್ತಿನ ಸಂಚಿಕೆ ಇವಾಗ ಇಲ್ಲಿ ಮುಗಿಸೋಣ. ಮತ್ತೆ ಇನ್ನೊಂದು ಟಾಪಿಕ್ ತಗೊಂಡು ಮುಂದಿನ ಸಂಚಿಕೆ ಸಿಗ್ತೀವಿ. ಅಲ್ಲಿವರೆಗೂ ಲೈಕ್, ಸಬ್ಸ್ಕ್ರೈಬ್ ಅಂಡ್ ಶೇರ್ ಪ್ಲೀಸ್. ಥ್ಯಾಂಕ್ ಯು.